ವಿದ್ಯಾರ್ಥಿಗಳೇ, 2026ನೇ ಸಾಲಿನ SSLC ಪ್ರಿಪ್ರೇಟರಿ ಎಕ್ಸಾಮಿನೇಷನ್ನ 2ನೇ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಅಂತೇಳಿ ಹೇಳ್ಬೋದು. ಅದರಲ್ಲಿ ಇವತ್ತು ನಡೆದ ಪ್ರಥಮ ಭಾಷೆ ಇಂಗ್ಲೀಷ್ ಅಂತೇಳಿ ಹೇಳ್ಬೋದು. ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ 27/1/2026ನೇ ತಾರೀಕಿಗೆ ಇವತ್ತು ನಡೆದಂಥ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕ್ವಶನ್ ಪೇಪರನ್ನು ಇವತ್ತಿನ ದಿವಸ ಸಾಲ್ವ್ ಮಾಡೋಣ. 100 ಮಾರ್ಕ್ಸ್ ಕ್ವಶನ್ ಪೇಪರ್ ಇರುವಂಥದ್ದು. ಹಾಗಿದ್ಮೇಲೆ ಫಸ್ಟ್ ಒಂದು ನೋಡೋಣ. ಫಸ್ಟ್ ಆಲ್ಟರ್ನೇಟಿವ್ಸ್ ಕೊಟ್ಟಿರುವಂಥದ್ದು MCQ ಕ್ವಶನ್ಸ್ ಅಂತೇಳಿ ಹೇಳ್ತೀವಿ. 6 ಕ್ವಶನ್ಸ MCQ ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಹಂಗಿದ್ರೆ ಒನ್ ಬೈ ಒನ್ನ ನಾವು ಡಿಸ್ಕಸ್ ಮಾಡ್ಕೊಂತ ಹೋಗೋಣ, ಏನೇನೈತಿ ಅಂತೇಳಿ ನೋಡ್ತಾ ಹೋಗೋಣ. ಎಸ್, ಆ ಕ್ವಶನ್ ಪೇಪರ್ ಸಾಲ್ವ್ ಮಾಡುವಾಗ ಸ್ವಲ್ಪ ನೀವು ಪೆನ್ನಿನಿಂದ ಮಾರ್ಕ್ ಮಾಡ್ತಾ ಹೋಗ್ರಿ, ಅದು ನಿಮಗೆ ಸುಲಭವಾಗಿ ಆಗುತ್ತೆ. ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಮೇನ್ ಬಂದ್ಬಿಟ್ಟು ಒಂದೇ ಕ್ವಶನ್ ಕೊಟ್ಟಿದ್ದಾರೆ. ದ ಸೌಲ್ ವಾಸ್ ಲೈಕ್ ಅ ಸ್ಟಾರ್ ಆ್ಯಂಡ್ ಡ್ವೆಲ್ಟ್ ಅ ಫಾರ್ಟ್ ಅಂತೇಳಿ ಕೊಟ್ಟಾರ. ಫಿಗರ್ಸ್ ಆಫ್ ಸ್ಪೀಚ್, ಅಲಂಕಾರವನ್ನು ಕಂಡು ಹಿಡೀರಿ ಇದರಲ್ಲಿ ಅಂತೇಳಿ ಕೊಟ್ಟಿರುವಂಥದ್ದು. ಹಂಗಿದ್ರೆ ಇಲ್ಲಿ ಸಿಮಿಲಿ ಅಂತೇಳಿ ಆಗುತ್ತೆ. ಯಾಕೆ ಸಿಮಿಲಿ ಆಗುತ್ತೆ ಅಂತಂದ್ರೆ ದ ಸೌಲ್ ವಾಸ್ ಲೈಕ್ ಅ ಸ್ಟಾರ್ ಅಂದ್ರೆ ಕಂಪ್ಯಾರಿಸನ್ ಕೊಡುವಂಥದ್ದು. ಆ್ಯಂಡ್ ಡ್ವೆಲ್ಟ್ ಅ ಫಾರ್ಟ್ ಇಟ್ ಈಸ್ ಅ ಸಿಮಿಲಿ ಬಿಕಾಸ್ ಇಟ್ ಯೂಸಸ್ ದ ವರ್ಡ್ ಲೈಕ್. ಡೈರೆಕ್ಟ್ಲಿ ಕಂಪೇರ್ ದ ಸೌಲ್ ಟು ಸ್ಟಾರ್ ಅಂತೇಳಿ ಹೇಳ್ಬೋದು. ಅಂದ್ರೆ ಡೈರೆಕ್ಟಾಗಿ ಕಂಪ್ಯಾರಿಸನ್ ಕೊಟ್ಟಿರೋದ್ರಿಂದ ಇದನ್ನು ಸಿಮಿಲಿ ಅಂತೇಳಿ ನಾವು ಕರಿತೀವಿ. ಸೇಮ್ ಆಸ್ ಯೂಸ್ವಲ್ ಮೆಟಾಫಾರ್ನು ಹಂಗೆ ಬರುತ್ತೆ, ಬಟ್ ಡೈರೆಕ್ಟ್ಲಿ ಅಲ್ಲಿ ಏನು ಮಾಡಿರೋದಿಲ್ಲ, ಕಂಪ್ಯಾರಿಸನ್ ಅನ್ನು ಕೊಟ್ಟಿರೋದಿಲ್ಲ. ಹೀಗಾಗಿ ಸಿಮಿಲಿ ಕರೆಕ್ಟ್ ಆನ್ಸರ್ ಅಂತೇಳಿ ಹೇಳ್ಬೋದು. ಇನ್ನು ಸೆಕೆಂಡ್ ಒನ್ನ ಐ ಲೆಫ್ಟ್ ಡ್ಯಾಶ್ ಲಗೇಜ್ ಆಟ್ ಡ್ಯಾಶ್ ರೈಲ್ವೆ ಸ್ಟೇಷನ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಆರ್ಟಿಕಲ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ ಐ ಲೆಫ್ಟ್ ಅ ಲಗೇಜ್ ಅಂತೇಳಿ ನಾವು ಕರೆಕ್ಟ್ ಆಗಿ ಬರಿಬಹುದು. ಅ ಲಗೇಜ್ ಅಂತಂದ್ರೆ ಎಸ್ ಯಾವುದೇ ಇರುವಂಥದ್ದು. ಇಲ್ಲಿ ವಿದ್ಯಾರ್ಥಿ ದ ಅಂತೇಳಿ ಹಾಕ್ಯಾರ, ಬಟ್ ಅ ಲಗೇಜ್ ಅನ್ನುವಂಥದ್ದು ಇಲ್ಲಿ ಕರೆಕ್ಟ್ ಆಗಿರುವಂಥದ್ದು. ಅ ಲಗೇಜ್ ಆಟ್ ದ ರೈಲ್ವೆ ಸ್ಟೇಷನ್, ಯಾಕಂತಂದ್ರೆ ಅಲ್ಲಿ ದ ಅನ್ನುವಂಥದ್ದು ಎಕ್ಸಾಕ್ಟ್ ಇರೋದ್ರಿಂದ ಇಲ್ಲಿ ನಾವು ಆಟ್ ದ ರೈಲ್ವೆ ಸ್ಟೇಷನ್ ಅಂತೇಳಿ ನಾವು ಬರಿತೀವಿ. ಯಾಕಂದ್ರೆ ಅದು ಸ್ಪೆಸಿಫಿಕ್ ಆಗಿ ಯೂಸ್ಡ್ ಮಾಡಿರೋದ್ರಿಂದ ನಾವು ದ ಅಂತೇಳಿ ಬರಿಬಹುದು. ಆರ್ಟಿಕಲ್ಸ ಎ ಆ್ಯಂಡ್ ದ ಅಂತೇಳಿ ಅಂತೀವಿ. ಇನ್ನು ನೆಕ್ಸ್ಟ್ ಒನ್ ಬರುವಂಥದ್ದು ಮೂರನೇ ಕ್ವಶನ್ ನೋಡ್ರಿ. ಸಿ ಕೇಮ್ ಅರ್ಲಿ ಥಿಂಗ್ ದಿಸ್ ಮಾರ್ನಿಂಗ್ ಅಂತೇಳಿ ಕೊಟ್ಟಾರ. ಕ್ವಶನ್ ಟ್ಯಾಗ್ ಬರೀರಿ ಅಂತ ಕೊಟ್ಟಾರ. ಇಲ್ಲಿ ನೋಡ್ರಿ, ಅದು ಸೆಂಟೆನ್ಸ್ ಅನ್ನ ನೀವು ನೋಡೋದು ಆದ್ರೆ ಇಲ್ಲಿ ಯಾವ್ದು ಅದು ಸಿಂಪಲ್ ಪಾಸ್ಟ್ ಟೆನ್ಸ್ ಐತಿ, ಹಿಂಗಾಗಿ ಡಿಡ್ ಅಂತ ಬರಲೇಬೇಕಾ ಯಾವುದೇ ಪ್ರೊನೌನ್ಸ್ ಇದ್ರು. ಸಿ ಕೊಟ್ಟಾರ ಅಂತಂದ್ರೆ ಕಂಪಲ್ಸರಿ ಅದು ಅಸರ್ಟಿವ್ ಸೆಂಟೆನ್ಸ್ ಇರೋದ್ರಿಂದ ನಾವು ಡಿಡಂಟ್ ಸಿ ಅಂತೇಳಿ ಹಾಕ್ತೀವಿ. ಡಿಡಂಟ್ ಸಿ ಕರೆಕ್ಟ್ ಆನ್ಸರ್ ನಾವು ಬರಿಬಹುದು. ಇನ್ನು ನೆಕ್ಸ್ಟ್ ಒನ್ ನಾಲ್ಕನೇ ಕ್ವಶನ್ಸ್ ಬಂದ್ಬಿಟ್ಟು ಅ ಫೇತ್ಫುಲ್ ಫ್ರೆಂಡ್ ಡ್ಯಾಶ್ ಅಸ್ ದ ಥಿಕ್ ಆ್ಯಂಡ್ ಥಿನ್ ಅಂತೇಳಿ ಕೊಟ್ಟಾರ. ಪ್ರೇಸಲ್ ವರ್ಬ್ ಬರೀರಿ ಅಂತ ಕೊಟ್ಟಾರ. ಇಲ್ಲಿ ಪ್ರೇಸಲ್ ವರ್ಬ್ ಕರೆಕ್ಟ್ ಆಗಿರುವಂಥದ್ದು ಸ್ಟ್ಯಾಂಡ್ಸ್ ಬಾಯ್ ಅಂತೇಳಿ ಕರೆಕ್ಟ್ ಆಗುತ್ತೆ. ದ ಪ್ರೇಸಲ್ ವರ್ಬ್ ಸ್ಟ್ಯಾಂಡ್ಸ್ ಬೈ ಮೀನ್ಸ್ ಟು ಬಿ ಲಾಯಲ್ ಟು ಸಮ್ ಒನ್ ಆ್ಯಂಡ್ ಸಪೋರ್ಟ್ ದೆಮ್. ಎಸ್ಪೆಷಲಿ ಡಿಫಿಕಲ್ಟಿ ಸಿಚುವೇಶನ್ಸ್ ಇದ್ದಾಗ ನಾವು ಸ್ಟ್ಯಾಂಡ್ಸ್ ಬಾಯ್ ಅಂತೇಳಿ ನಾವು ಬರಿತೀವಿ. ಅಗೇನೆಸ್ಟ್ ಅಂತೂ ಆಗೋದಿಲ್ಲ, ಅಪ್ ಅಂತೂ ಆಗೋದಿಲ್ಲ, ಸ್ಟ್ಯಾಂಡ್ಸ್ ಫಾರ್ ಅಂತೂ ಆಗೋದಿಲ್ಲ. ಸ್ಟ್ಯಾಂಡ್ಸ್ ಬಾಯ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ್ನು ಫಿಫ್ತ್ ಒಂದು ನೋಡ್ರಿ. ಸಿ ಹ್ಯಾಡ್ ಟು ಟ್ರಾವೆಲ್ ಡ್ಯಾಶ್ ಏರ್ ಅಂತ ಕೊಟ್ಟಾರ. ಇಲ್ಲಿ ಯಾವಾಗಲೂ ನಾವು ಯಾವುದಾದ್ರೂ ಟ್ರಾವೆಲ್ ಬೈ ಕಾರ್, ಬೈ ಏರ್, ಬೈ ಬಸ್, ಬೈ ಟ್ರೈನ್ ಈ ಟೈಪ್ ನಾವು ಬಳಸೋದ್ರಿಂದ ಬೈ ಅಂತೇಳಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಒನ್ ಸಿಕ್ಸ್ತ್ ಒನ್ ನೋಡ್ರಿ. ದ ಸಿ ಸಡನ್ಲಿ ದ್ಯಾಟ್ ಸಿ ವಾಸ್ ಟ್ರಾವೆಲಿಂಗ್ ಇನ್ ದ ರಾಂಗ್ ಡೈರೆಕ್ಷನ್ ಅಂತೇಳಿ ಕೊಟ್ಟಾರ. ಇಲ್ಲಿ ವರ್ಬ್ ಅನ್ನ ಫಿಲ್ ಮಾಡ್ರಿ ಅಂತ ಕೊಟ್ಟಾರ. ವರ್ಬ್ ಕೊಟ್ಟಾರ ಅಂತಂದ್ರೆ ಆ ಸೆಂಟೆನ್ಸ್ ಯಾವ್ದೈತಿ ಅಂತ ನೋಡ್ಕೊಳ್ಳೋದು. ಸಿ ಸಡನ್ಲಿ ದ್ಯಾಟ್ ಸಿ ವಾಸ್ ಅಂತೇಳಿ ವಾಸ್ ಬಂದೈತಿ ಅಂತಂದ್ರೆ ಕಂಪಲ್ಸರಿ ಇದು ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ಪಾಸ್ಟ್ ಟೆನ್ಸ್ ಒಳಗಡೆ ವರ್ಬ್ ಫ್ರಮ್ ಟು ಬರುತ್ತಾ. ಈಗ ರಿಯಲೈಸ್ ಐತಿ ಅಂತಂದ್ರೆ ಅದು ಕರೆಕ್ಟ್ ಆಗೋದಿಲ್ಲ. ಸಿ ಸಡನ್ಲಿ ರಿಯಲೈಸ್, ರಿಯಲೈಸಸ್ ಅಂತೇಳಿ ಎಲ್ಲಿ ಬಳಸ್ತಾರ, ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗಡೆ ಬಳಸ್ತಾರ. ರಿಯಲೈಸಿಂಗ್ ಅಂತೇಳಿ ಕೊಟ್ಟಾರ, ಅಲ್ಲಿ ಹೆಲ್ಪಿಂಗ್ ವರ್ಬ್ ಇರಬೇಕು, ವಾಸ್ ಅಂತಾದ್ರೂ ಇರಬೇಕು ಅಥವಾ ಈಸ್ ಅಂತಾದ್ರೂ ಇರಬೇಕಾಗಿತ್ತು, ಅದು ಯಾವುದೂ ಇಲ್ಲ. ರಿಯಲೈಸ್ಡ್ ಅಂತೇಳಿ ಕೊಟ್ಟಾರ. ಹಂಗಿದ್ರೆ ಸಿ ಅನ್ನುವಂಥದ್ದು ಸಬ್ಜೆಕ್ಟ. ಇನ್ನು ನೆಕ್ಸ್ಟ್ ಒನ್ ಯಾವುದು ಅಂತಂದ್ರೆ ವರ್ಬ್ ಫ್ರಮ್ ಟು ಬರಬೇಕು, ರಿಯಲೈಸ್ಡ್. ನೆಕ್ಸ್ಟ್ ಒನ್ ದ್ಯಾಟ್ ಸಿ ವಾಸ್ ಟ್ರಾವೆಲಿಂಗ್ ಇನ್ ದ ರಾಂಗ್ ಡೈರೆಕ್ಷನ್. ರಿಯಲೈಸ್ಡ್ ಅನ್ನುವಂಥದ್ದು ಆನ್ಸರ್ ಇಲ್ಲಿ ಕರೆಕ್ಟ್ ಅಂತೇಳಿ ನಾವು ಹೇಳ್ತೀವಿ. ಇನ್ನು ನೆಕ್ಸ್ಟ್ ಒನ್ ನೋಡ್ರಿ, ಇವು ಎಲ್ಲಾನು 6 ಏನು ಅಂತಂದ್ರೆ MCQ ಕ್ವಶನ್ಸು. ಇನ್ನು ಸೆಕೆಂಡ್ ಮೇನ್ ಅನ್ನ ನೋಡ್ತಾ ಹೋಗೋಣ ಏನೈತಿ ಅಂತ. ಇನ್ನು ನೆಕ್ಸ್ಟ್ ಮೇನ್ ನೋಡ್ರಿ. ರಿಲೇಶನ್ಶಿಪ್ ಬರೀರಿ. ಫಸ್ಟ್ ಫೇರ್ ಆಫ್ ವರ್ಡ್ಸ್ ಕಂಪ್ಲೀಟ್ ದ ಸೆಕೆಂಡ್ ಫೇರ್ ಅಕಾರ್ಡಿಂಗ್ಲಿ ಇನ್ ದ ಫಾಲೋಯಿಂಗ್ ಅಂತೇಳಿ ಕ್ವಶನ್. ಅಂದ್ರೆ 4 ಕ್ವಶನ್ಸ್ ಕೊಡ್ತಾರ. ಫಸ್ಟ್ ಫೇರ್ ನೋಡ್ಕೊಂಡು ಸೆಕೆಂಡ್ ಫೇರ್ ಅನ್ನ ನೀವು ಕಂಪ್ಲೀಟ್ ಮಾಡಬೇಕು. ಇದರಲ್ಲಿ ಆಂಟೋನಿಮಸ್ ಕೊಡಬಹುದು, ಸಿನಾನಮಸ್ ಕೊಡಬಹುದು, ಪ್ರೆಫಿಕ್ಸ್ ಕೊಡಬಹುದು, ಸಫಿಕ್ಸ್ ಕೊಡಬಹುದು, ರೈಮಿಂಗ್ ವರ್ಡ್ಸ್ ಕೊಡಬಹುದು, ಅಥವಾ ಇನ್ನೊಂದೇನೋ ಈ ಮೆಡಿಕಲ್ಗೆ ಸಂಬಂಧಪಟ್ಟಂತ ವರ್ಡ್ಸ್ ಗಳನ್ನು ಕೊಡಬಹುದು. ಕೊಟ್ಟಂತ ಸಂದರ್ಭದೊಳಗಡೆ ನೋಡ್ತಾ ಹೋಗೋಣ. ಇಲ್ಲಿ ಆರಿ ಫಸ್ಟ್ ಪೇರ್ ಒಳಗಡೆ ಕೊಟ್ಟಾರ ಆರಿ ರೇಂಜ್ ಅಂತ ಹೇಳಿ. ಇದು ಏನು ಅಂತ ಕೇಳಿದ್ರ ಇದು ಸಿನಾನಮಸ್ ಅಂತೇಳಿ ಹೇಳ್ತೀವಿ. ಹಂಗಿದ್ರ ಫ್ಯಾರಡಿಸಮ್ ಅನ್ನುವಂತ ವರ್ಡ್ಸಿಗೆ ಸಿನಾನಮಸ್ ಅನ್ನ ನಾವು ಬರಿಬೇಕು. ಪ್ಯಾರಡಿಸಮ್ ನೋಡ್ರಿ, ಈ ಸಿನಾನಮಸ್ ಆಂಟೋನಿಮಸ್ ಕೇಳಿದ್ರು ಅಂತಂದ್ರೆ ನೀವು ಎಕ್ಸಾಂಪಲ್ಸ್ 1 2 3 4 ತನಕನೂ ಬರಿಬಹುದು. ಇದು ಸಿನಾನಮಸ್ ಕೇಳ್ಯಾರ, ಇಲ್ಲಿ 10th ಒಂದು ಕ್ವಶನ್ ಆಂಟೋನಿಮಸ್ ಕೇಳ್ಯಾರ. ಹಿಂಗೆ 6 ಅಂತ ಹಾಕಿ ನೀವು ಬರಿಬಹುದು. ಯಾಕಂತಂದ್ರೆ ಅದಕ್ಕೆ ರಿಲೇಟೆಡ್ ಆನ್ಸರ್ಸ್ ಸಿಗುವಂಥದ್ದು ಯಾವಾಗಲೂ ಸಿನಾನಮಸ್ಸಿಗೆ ಆಂಟೋನಿಮಸ್ಸಿಗೆ ಸಿಗ್ತಾವ, ಉಳಿದಿದ್ದಕ್ಕೂ ಸಿಗೋದಿಲ್ಲ. ಇವಕ್ಕೆ ಸಿಗೋದಿಲ್ಲ, ಇದಕ್ಕೂ ಸಿಗೋದಿಲ್ಲ, ಇದಕ್ಕೂ ಸಿಗೋದಿಲ್ಲ, ಇವಕ್ಕೆ ಬರಿಬಹುದು. ಇದಕ್ಕೆ ಎಕ್ಸಾಂಪಲ್ ಅಂತೇಳಿ ಬರಿಬಹುದು. ಸಿನಾನಮಸ್ ವರ್ಡ್ ಆಕತ್ತ
ಆಮ್ಯಾಗ ಮಾಡೆಲ್ ಅಂತೇಳಿ ಆಗುತ್ತಾ. ಈ ಟೈಪ ನಾವು ಬರಿಬಹುದು ಯಾವುದು ಸಿನಾನಮಸ್. ಇನ್ನು 8th ಒನ್ ಮೆಡಿಸಿನ್ ಪ್ರೊಡ್ಯೂಸಸ್ ಇನ್ ಸೆನ್ಸಿಬಿಲಿಟಿ, ಅದಕ್ಕೆ ಏನಂತೇಳಿ ಕರೀತಾರ, ಅನ್ಸ್ಥೆಟಿಕ್ ಅಂತೇಳಿ ಕರೀತಾರ. ಬಟ್ ಡಿಸೀಸ್ ಆಫ್ ಓಲ್ಡ್ ಏಜ್, ಈ ಓಲ್ಡ್ ಏಜ್ ಬರುವಂತ ಡಿಸೀಸ್ಗಳಿಗೆ ಏನಂತೇಳಿ ಕರೀತಾರ ಅಂತ ಕೇಳ್ಯಾರ. ಎಸ್, ಹಂಗಿದ್ರೆ ಜೆರಿಯಾಟ್ರಿಕ್ಸ್ ಅಂತೇಳಿ ಇದಕ್ಕೆ ಕರೀತಾರು ಅಂತೇಳಿ. ಈ ಮೆಡಿಕಲ್ಗೆ ಸಂಬಂಧಪಟ್ಟಂತ ಒಂದು ಕ್ವಶನ್ಸ್ ಕಂಪಲ್ಸರಿ ಬರ್ತೈತಿ, ಇದನ್ನು ನೋಡ್ಕೊಳ್ರಿ. ಯಾಕಂತಂದ್ರೆ ನಿಮ್ಮ ಸೆಕೆಂಡ್ ಲೆಸನ್ ಎಲಿಕ್ಚರ್ ಆಫ್ ಲೈಫ್ ಬ್ಯಾಕ್ ಸೈಡ್ ಏನು ಗ್ರಾಮರ್ ಐತಿ ನೋಡ್ರಿ, ಅದ್ರೊಳಗಡೆ ಕಂಪಲ್ಸರಿ ಮೆಡಿಕಲ್ಗೆ ಸಂಬಂಧಪಟ್ಟಂತದ್ದು ಒಂದು 25ರಿಂದ 30 ಇಂಥ ಎಕ್ಸಾಂಪಲ್ಸ್ ಕೊಟ್ಟಾನ, ಸ್ವಲ್ಪ ನೋಡ್ರಿ. ಇನ್ನು 9ನೇ ಕ್ವಶನ್ ಬಂದ್ಬಿಟ್ಟು ರೇನ್. ರೇನ್ ಅಂದ್ರೆ ಇದು ರೈಮಿಂಗ್ ವರ್ಡ್ಸ್ ಕೊಟ್ಟಾನ, ಸೇಮ್ ಪ್ರೊನೌನ್ಸಿಯೇಷನ್ ಆಗಬೇಕು, ಡಿಫ್ರೆಂಟ್ ಮೀನಿಂಗ್ ಇರಬೇಕು, ಡಿಫ್ರೆಂಟ್ ವರ್ಡ್ಸ್ ಇರಬೇಕು. ಅದೇ ಟೈಪ್ ಟಿಯರ್, TIER ಅನ್ನುವಂಥ ವರ್ಡ್ಸ್ ನಾವು ಬರಿಬಹುದು. ಈಸಿಯಾಗಿ ಕೊಟ್ಟಿರ್ತಾನ, ಸ್ವಲ್ಪ ನೋಡ್ತಾ ಬರ್ರಿ. ಇನ್ನು ಓವರ್ಕಮ್, ಸ್ಕಂಬ್ ಅಂತೇಳಿ ಅಂದಾರ. ಇದು ಎಂಟೋನಿಮಸ್ ವರ್ಡ್ ನೋಡ್ರಿ. ಸಫಿಸಿಯೆಂಟ್ ಅನ್ನುವಂಥ ಒಂದು ಎಂಟೋನಿಮಸ್ ವರ್ಡ್ಸ್ ಅನ್ನ ಕೊಟ್ಟಾರ. ಹಂಗಿದ್ರೆ ಸಫಿಸಿಯೆಂಟ್ ಅಂತಂದ್ರೆ ಏನ್ರಿ, ಇನ್ ಅಡೆಕ್ವೇಟ್ ಅಂತೇಳಿ ಬರಿಬಹುದು. ಇಲ್ಲಿ ಇದು ಎಂಟೋನಿಮಸ್ ಅಂದ್ರೆ ಇನ್ ಸಫಿಸಿಯೆಂಟ್ ಆದ್ರೂ ಬರೀರಿ, ಅಥವಾ ಇನ್ ಅಡೆಕ್ವೇಟ್ ಅಂತ ಹೇಳಿದ್ರು ಬರೀರಿ. ಇವು ಕರೆಕ್ಟ್ ಆನ್ಸರ್ ಆಗಿರುವಂತದ್ದು. ಇನ್ನು ನೆಕ್ಸ್ಟ್ ಒನ್ ಬರ್ರಿ, ಯಾವುದು ಅಂತಂದ್ರೆ ಥರ್ಡ್ ಮೇನ್ ನೋಡ್ರಿ, ರೀ ರೈಟ್ ಆಸ್ ಡೈರೆಕ್ಟೆಡ್ ಅಂತ ಹೇಳಿ ಕೊಟ್ಟಾರ. 1 ಮಾರ್ಕ್ಸ್ ಗ್ರಾಮರ್ ಕ್ವಶನ್ಸ್ ಇವು. ಈ 1 ಮಾರ್ಕ್ಸ್ ಗ್ರಾಮರ್ ಕ್ವಶನ್ಸ್ ಒಳಗಡೆ ಫಸ್ಟ್ ಒನ್ ಕೊಟ್ಟಿರುವಂತದ್ದು ಚೇಂಜ್ ದ ವಾಯ್ಸ್ ಆಫ್ ಫಾಲೋಯಿಂಗ್ ಸೆಂಟೆನ್ಸ್ ಅಂತ ಹೇಳಿ ಕೊಟ್ಟಾರ. ಈ ಯಾವುದು ಅಂತಂದ್ರೆ ದ ಪೀಪಲ್ ಚೀಡ್ ದ ಕಿಂಗ್ ಅಂತ ಹೇಳಿ ಕೊಟ್ಟಾರ. ಇದನ್ನ ಪ್ಯಾಸಿವೈಸ್ ಮಾಡಿ ಬರೀರಿ. ಹಾಗಿದ್ರೆ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಐತಿ. ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಇತ್ತು ಅಂತಾರೆ, ಇದಕ್ಕೆ ಸಬ್ಜೆಕ್ಟ್, ಇದು ವರ್ಬ್, ಇದು ಆಬ್ಜೆಕ್ಟ್ ಅಂತ ಹೇಳಿ ಕರಿತೀವಿ. ಆಬ್ಜೆಕ್ಟ್ ಯಾವುದು, ದ ಕಿಂಗ್ ಅನ್ನುವಂಥದ್ದು ಆಬ್ಜೆಕ್ಟ್. ಫಸ್ಟ್ ಒನ್ ನಾವು ತಗೊಂಡಿವಿ ಅಂತಂದ್ರೆ ದ ಕಿಂಗ್, ಇದು ಸಿಂಗುಲರ್ ಐತಿ. ದ ಕಿಂಗ್ ವಾಸ್ ವರ್ಬ್ ಫಾರ್ಮ್ 3 ಆಗುತ್ತಾ ಪ್ಯಾಸಿವೈಸ್ ಸೈಡ್ ಯಾವಾಗಲೂ ಚೀರ್ಡ್ ಬೈ ದ ಪೀಪಲ್. ಈ ಟೈಪ್ ನಾವು ಬರಿಬಹುದು. ಇನ್ನು 12ನೇ ಕ್ವಶನ್ ಬಂದ್ಬಿಟ್ಟು ಫ್ರೇಮ್ ಅ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆಸ್ ಆನ್ಸರ್ ಅಂತ ಹೇಳಿ ಕ್ವಶನ್ಸ್ ಕೊಟ್ಟು, ಇಲ್ಲಿ ಫ್ರೇಮ್ ಕ್ವಶನ್ ಏನ್ ಮಾಡುವಂತ ಕೊಟ್ಟಾರ ಅಂದ್ರ ಮಾಧವಿ ಅನ್ನುವಂಥದ್ದು ಕೊಟ್ಟಾರ. ಮಾಧವಿ ರಿಸೀವ್ಡ್ ಪ್ರೇಸ್ ಅಂಡ್ ರಿವಾರ್ಡ್ ಅಂತ ಹೇಳಿ ಒಂದು ಕ್ವಶನ್ಸ್ ಕೊಟ್ಟಿರುವಂತದ್ದು. ಮಾಧವಿಗೆ ಅಂಡರ್ಲೈನ್ ಮಾಡ್ಯಾರ. ಯಾವಾಗಲೂ ಹೆಸರುಗಳು ಬಂದು ಅಂತಂದ್ರೆ ಹೂ ಅಂತ ಬರಿಬೇಕು, ಪ್ಲೇಸ್ಗಳು ಬಂದು ಅಂತಂದ್ರೆ ವೇರ್ ಅಂತ ಬರಿಬೇಕು, ಇಯರ್ ಬಂದು ಅಂತಂದ್ರೆ ವೆನ್ ಅಂತ ಬರಿಬೇಕು, ಅಥವಾ ಯಾವ್ದಾದ್ರು ಒಂದು ಸಿಚುವೇಶನ್ಸ್ ಅಂಡರ್ಲೈನ್ ಮಾಡಿದ್ರು ಅಂತಂದ್ರೆ ವಾಟ್ ಅಂತ ಬರಿಬೇಕು, ಅಥವಾ ಏನಾದ್ರು ಕೇಳ್ಯಾರ ಅಂತಂದ್ರೆ ವೈ ಅಂತ ಹೇಳಿ ಬರಿಬೇಕು. ಈ ಟೈಪ್ ಬರುವಂತದ್ದು. ಆಮ್ಯಾಗ ಯಾವ ಸೆಂಟೆನ್ಸ್ ಐತಿ, ಟೆನ್ಸಸ್ ಐತಿ ಅಂತ ನೋಡ್ಕೋಬೇಕು. ಇದು ಸಿಂಪಲ್ ಪಾಸ್ಟ್ ಟೆನ್ಸ್. ರಿಸೀವ್ಡ್ ಅಂತ ಬಂದೈತಿ ಅಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್. ಅದ್ರೊಳಗಡೆ ಯಾವುದು ಹೆಲ್ಪಿಂಗ್ ವರ್ಬ್ ಡಿಡ್ ಆಗುತ್ತಾ. ಹಂಗಿದ್ರ ಹೂ ಡಿಡ್ ರಿಸೀವ್. ಇಲ್ಲಿ ಡಿಡ್ ಬಂತು ಅಂತಂದ್ರೆ ರಿಸೀವ್ಡ್ ಹೋಗಿ ರಿಸೀವ್ ಆಗುತ್ತಾ. ಹೂ ಡಿಡ್ ರಿಸೀವ್ ಪ್ರೇಸ್ ಅಂಡ್ ರಿವಾರ್ಡ್. ಕಂಪಲ್ಸರಿ ಏನಿರಬೇಕು ಅಂತಂದ್ರೆ ಕ್ವಶನ್ ಮಾರ್ಕ್ ಇರಲೇಬೇಕು. ಇನ್ನು ಚೇಂಜ್ ದ ಫಾಲೋಯಿಂಗ್ ಅಸರಿಟಿವ್ ಸೆಂಟೆನ್ಸ್ ಇಂಟು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಮಾಡ್ರಿ ಅಂತ ಕೊಟ್ಟಾರ. ಅಸರಿಟಿವ್ ಕೊಟ್ಟಿರುವಂತದನ್ನ ಎಕ್ಸ್ಕ್ಲಮೇಟರಿ ಮಾಡ್ರಿ ಅಂತ ಕೊಟ್ಟಾರ. ಇಲ್ಲಿ ಕೊಟ್ಟಾರ ಇಟ್ ಈಸ್ ರಿಯಲಿ ಆನ್ ಎಕ್ಸಲೆಂಟ್ ಅಪಾರ್ಚುನಿಟಿ ಅಂತ ಕೊಟ್ಟಾರ. ಹಂಗಿದ್ರೆ ನೋಡ್ರಿ, ಇಲ್ಲಿ ನಾವು ಸ್ವಲ್ಪ ವಂಡರ್ ಅಂತೇಳಿ ಅನ್ಸ್ಕೋಬೇಕು ಅದನ್ನ. ವಾಟ್ ಆನ್ ಎಕ್ಸಲೆಂಟ್ ಅಪಾರ್ಚುನಿಟಿ ಇಟ್ ಈಸ್. ಯಾಕಂತಂದ್ರ ಇಲ್ಲಿ ಈಸ್ ಅಂತೇಳಿ ಬಂದಿತ್ತು ಅಂತಂದ್ರೆ ಈಸ್ ಅಂತ ಬಳಸಬೇಕು. ವಾಸ್ ಅಂತ ಬಂದಿತ್ತು ಅಂತಂದ್ರೆ ವಾಸ್ ಅಂತ ಬಳಸಬೇಕು. ಇದು ಕಂಪಲ್ಸರಿ. ವಾಟ, ಹವ್ವ, ಹುರ ಈ ಟೈಪ್ ಬರುವಂತದ್ದು. ವಾಟ್ ಆನ್ ಎಕ್ಸಲೆಂಟ್ ಅಪಾರ್ಚುನಿಟಿ ಇಟ್ ಈಸ್. ದಿಸ್ ಈಸ್ ಅ ಕರೆಕ್ಟ್ ಆನ್ಸರ್. 13 ಕ್ವಶನ್. ಇನ್ನು ನೆಕ್ಸ್ಟ್ ಒನ್ ನೋಡ್ರಿ, ಯಾವುದು ಫೋರ್ತ್ ಮೇನ್ ನೋಡ್ರಿ. ಫೋರ್ತ್ ಮೇನ್ ಒಳಗಡೆ 1 ಮಾರ್ಕ್ಸ್ ಕ್ವಶನ್ಸ್ ಬರುವಂತದ್ದು. ಈ 1 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನಾವು ನೋಡ್ತಾ ಹೋಗೋಣ ಏನೇನ್ ಅದಾವು ಅಂತ ಹೇಳಿ. ಇಲ್ಲಿ 1 ಮಾರ್ಕ್ಸ್ ಕ್ವಶನ್ ನೋಡ್ರಿ, ವೇರ್ ಡಿಡ್ ಮೀಫ್ ಫೈಂಡ್ ಎನ್ಎಸ್ ಡೈರಿ ಅಂತ ಹೇಳಿ ಒಂದು ಕ್ವಶನ್ ಬೈ. ಮೀಫ್ ಫೌಂಡ್ ಎನ್ಎಸ್ ಡೈರಿ ಆನ್ ದ ಫ್ಲೋರ್ ಆಫ್ ದಿ ಸೀಕ್ರೆಟ್ ಎನೆಕ್ಸ್. ಒಂದೇ ವರ್ಡ್ ಬರೆದ್ರು ನಡೀತೈತಿ. ಸೀಕ್ರೆಟ್ ಎನೆಕ್ಸ್ ಅಂತ ಹೇಳಿ ಬರೆದ್ರು ಇಲ್ಲಿ ಇದು ಆನ್ಸರ್ ಕರೆಕ್ಟ್ ಆಗುತ್ತಾ. ಇದು 1 ಮಾರ್ಕ್ಸ್. ಇನ್ನು ವಾಟ್ ಆರ್ ಸಿವಿಲ್ ಸೊಸೈಟೀಸ್. ಇದು ಜನರಲ್ ಕ್ವಶನ್ಸ್ ಇರುವಂತದ್ದು, ಅಥವಾ ನೀವು ಬರಿಬಹುದು. ಸಿವಿಲ್ ಸೊಸೈಟೀಸ್ ಆರ್ ಆರ್ಗನೈಸೇಷನ್ಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ದಟ್ ಆರ್ ನಾಟ್ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಆಫ್ ದಿ ಬಿಸಿನೆಸ್ ಸೆಕ್ಟರ್. ಈ ಟೈಪ್ ನೀವು ಬರಿಬಹುದು. ಇದು ಜನರಲ್ ಕ್ವಶನ್ಸ್ ಟೈಪ್ ಕೊಟ್ಟಾರ, ನೀವು ಬರಿಬಹುದು. ಅಥವಾ ಇನ್ನೊಂದು ಯಾವುದು ಅಂತಂದ್ರೆ ಆ ಪೋಯಮ್ ಒಳಗಡೆ ಬರುವಂತ ಒಂದು ಕ್ವಶನ್ ಇದು. ಇನ್ನು ನೆಕ್ಸ್ಟ್ ಒನ್ ಕೊಟ್ಟಿರುವಂತದ್ದು ಹೂ ಓಪನ್ಸ್ ದ ಡೋರ್ ಆಫ್ ದಿ ಕೇಕ್ ವೆನ್ ಫಿಯರ್ ನಾಕ್ಸ್ ಆನ್ ಫಾರ್ ಫಸ್ಟ್ ಟೈಮ್ ಅಂತ ಹೇಳಿ ಕೊಟ್ಟಾರ. ಯಾರು ಓಪನ್ ಮಾಡಿದ್ರು ಅಂತೇಳಿ ಕೊಟ್ಟಿರುವಂತದ್ದು. ಈ ಫಸ್ಟ್ ಟೈಮ್ ಓಪನ್ ಮಾಡಿದಾಗ ಯಾರು ಓಪನ್ ಮಾಡಿದ್ರು ಅಂತ ಕೇಳಿದ್ರ. ಎಸ್, ಥರ್ಡ್ ಒನ್ ಕ್ವಶನ್ 16th ಒನ್, ಹೂ ಓಪನ್ಸ್ ದ ಡೋರ್ ಆಫ್ ದಿ ಕೇಕ್ ವೆನ್ ಫಿಯರ್ ನಾಕ್ಸ್ ಆನ್ ಇಟ್ ಫಾರ್ ದ ಫಸ್ಟ್ ಟೈಮ್ ಅಂತ ಕೇಳ್ಯಾರ. 10th ಒನ್ ಲೆಸನ್ ಪೈ ಅಂಡ್ ಟಾಟ್ ಒಳಗಡೆ ಬರುವಂತದ್ದು. ಮಿಸ್ಟರ್ ಗಾಲ್ಟಿಯರ್ ಏನ್ ಮಾಡ್ತಾನ, ಫಸ್ಟ್ ಟೈಮ್ ಮಿಸ್ಟರ್ ಗಾಲ್ಟಿಯರ್ ಓಪನ್ ಮಾಡುವಂತದ್ದು. ನೆಕ್ಸ್ಟ್ ಒನ್ 17th ಒನ್ ಕ್ವಶನ್ ಕೇಳ್ಯಾರ, ವಾಟ್ ಡಸ್ ದ ಎಕ್ಸ್ಪ್ರೆಷನ್ ಪಿಕ್ಡ್ ಆಫ್ ಹ್ಯಾಂಡ್ಸ್ ಅಂಡ್ ಜಾಸ್ ಸಜೆಸ್ಟ್ ಮಾಡ್ರಿ ಅಂತ ಕೇಳ್ಯಾರ. ಏನಿದು, ಕ್ಯಾಲೋಸ್ನೆಸ್ ಆರ್ ಕ್ರಿವೆಲ್ಟಿ ಆಫ್ ದಿ ಹಂಟರ್. ಈ ಯಾವುದು ಅಂತಂದ್ರೆ ಪೇರ್ ಆಫ್ ಸಾರಸ್ ಕ್ರೇನ್ ಅಂತ ಏನು ಪೋಯಮ್ ಐತಿಲ್ಲ ಅದ್ರೊಳಗಡೆ ಬರುವಂತದ್ದು. ಇನ್ನು ನೆಕ್ಸ್ಟ್ ಒನ್ 18th ಒನ್ ಕ್ವಶನ್ ಟು 24 ಕ್ವಶನ್ಸ್ ತಕ ನೋಡ್ರಿ. ಅದನ್ನ ಕೀ ಆನ್ಸರ್ಸ್ ಅನ್ನ ನಾನು ಇಲ್ಲಿ ಕೊಡ್ತಾ ಹೋಗ್ತೀನಿ. 18th ಒನ್ ಕ್ವಶನ್ ನೋಡ್ರಿ, ವೈ ವರ್ ದ 3 ಬ್ಯಾಟ್ಸ್ಮನ್ ರನ್ನಿಂಗ್ ಫಾರ್ ರನ್ ಅಂತೇಳಿ ಒಂದು ಕ್ವಶನ್ ಐತಿ. ಇದು ವಿಲೇಜ್ ಕ್ರಿಕೆಟ್ ಮ್ಯಾಚ್ ಒಳಗಡೆ ಬರುವಂತ ಒಂದು ಕ್ವಶನ್. ದ 3 ಬ್ಯಾಟ್ಸ್ಮನ್ ವರ್ ರನ್ನಿಂಗ್ ಫಾರ್ ಅ ರನ್ ಬಿಕಾಸ್ ದೇ ವರ್ ಪ್ಲೇಯಿಂಗ್ ಅ ಗೇಮ್ ಆಫ್ ಕ್ರಿಕೆಟ್ ಅಂಡ್ ನೀಡೆಡ್ ಸ್ಕೋರ್ ಪಾಯಿಂಟ್ಸ್. ಯಾಕಂತಂದ್ರೆ ಅಲ್ಲಿ ಟೈ ಆಗುವಂತ ಸಿಚುವೇಶನ್ಸ್ ಇರೋದ್ರಿಂದ ಆ ಪಾಯಿಂಟ್ಸ್ ಅನ್ನ ಅವ್ರು ಪಡ್ಕೋಬೇಕು ಅಂತ ಹೇಳಿ ಓಡ್ತಿರ್ತಾರ ಅಂತ ಹೇಳಿ ಈಸಿಯಾಗಿ ನೀವು ಕ್ವಶನ್ಸ್ ಅನ್ನ ಬರೀಬಹುದು. ಇನ್ನು ನೆಕ್ಸ್ಟ್ ಒನ್ ನೋಡ್ರಿ, 19th ಒನ್ ಕ್ವಶನ್ಸ್ ಬಂದ್ಬಿಟ್ಟು ವಾಟ್ ಆರ್ ದ ಅಡ್ವರ್ಟೈಸರ್ಸ್ ಅಂಡ್ ಮಾರ್ಕೆಟಿಂಗ್ ಪ್ರೊಫೆಷನಲ್ಸ್ ವರ್ಕಿಂಗ್ ಆಟ್ ಅಂತ ಹೇಳಿ ಕೇಳ್ಯಾರ.
ಇದು ಯಾವುದು ಅಂತಂದ್ರೆ ಕನ್ಸ್ಯೂಮರಿಸ್ಟ್ ಕಲ್ಚರ್ ಒಳಗಡೆ ಬರುವಂಥದ್ದು. ಅಡ್ವರ್ಟೈಸರ್ಸ್ ಅಂಡ್ ಮಾರ್ಕೆಟಿಂಗ್ ಪ್ರೊಫೆಷನಲ್ಸ್ ಆರ್ ವರ್ಕಿಂಗ್ ಆಟ್ ಕ್ರಿಯೇಟಿಂಗ್ ಕ್ಯಾಂಪೇನ್ಸ್ ಟು ಪ್ರಮೋಟ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್. ಅಂದ್ರೆ ಯಾವುದೇ ಒಂದು ಪ್ರಾಡಕ್ಟ್ ಪ್ರಮೋಟ್ ಆಗಬೇಕಾಯ್ತು ಅಂತಂದ್ರೆ ಏನೇನು ಮಾಡಬೇಕು, ಕ್ಯಾಂಪೇನ್ ಮಾಡಬೇಕು ಅಥವಾ ಇನ್ನಿತರ ಏನೇನು ಅಂತ ಹೇಳಿ ಅಲ್ಲಿ ಕನ್ಸ್ಯೂಮರಿಸ್ಟ್ ಕಲ್ಚರ್ ಒಳಗಡೆ ನಾನು ಡಿಸ್ಕಸ್ ಮಾಡಿದ್ದೈತಿ, ಸ್ವಲ್ಪ ನೋಡ್ತಾ ಹೋಗ್ರಿ. ಇನ್ನು ನೆಕ್ಸ್ಟ್ ಒಂದು ನೋಡ್ರಿ, ಇನ್ನೊಂದು ಯಾವುದು ಅಂತಂದ್ರೆ ಹೌ ಡಸ್ ದ ಪೋಯೆಟ್ ಕಂಟ್ರಾಸ್ಟ್ ದ ಡೆತ್ ಆಫ್ ದಿ ಮೇಲ್ ಅಂಡ್ ಫಿಮೇಲ್ ಸಾರಸ್ ಕ್ರೇನ್. ಫಸ್ಟ್ ಪೋಯಮ್ ಒಳಗಡೆ ಬರುವಂತದ್ದು, ದ ಪೋಯೆಟ್ ಕಂಟ್ರಾಸ್ಟ್ ದ ಡೆತ್ ಆಫ್ ದ ಮೇಲ್ ಅಂಡ್ ಫಿಮೇಲ್ ಕ್ರೇನ್ ಬೈ ಡಿಸ್ಕ್ರೈಬಿಂಗ್ ಒನ್ ಆಸ್ ಡೈಯಿಂಗ್ ಪೀಸ್ಫುಲಿ ಅಂಡ್ ದ ಅದರ್ ಆಸ್ ಡೈಯಿಂಗ್ ಟ್ರಾಜಿಕಲಿ. ಅಂದ್ರೆ ಇದು ಒಂದು ಟೈಪ್ ಹೆಂಗೈತಿ ಪೋಯಮ್ ಅಂತಂದ್ರೆ ಟ್ರಾಜಿಕಲಿ ಇರುವಂತ ಒಂದು ಪೋಯಮ. ಹಿಂಗಾಗಿ ಈ ಆನ್ಸರ್ ಇದಕ್ಕೆ ಕರೆಕ್ಟಾ ಅಥವಾ ಶೂಟ್ ಆಕೈತಿ ಅಂತ ಹೇಳಿ ನಾವು ಹೇಳ್ಬೋದು. ಇನ್ನು 21 ಕ್ವಶನ್ ನೋಡ್ರಿ, ವಾಟ್ ಮಸ್ಟ್ ಎವ್ರಿ ಇಂಡಿವಿಜುವಲ್ ರಿಸೈನ್ ದಮ್ಸೆಲ್ಸ್ ಟು ಅಂತ ಹೇಳಿ ಕೊಟ್ಟಾರ. ಎವ್ರಿ ಇಂಡಿವಿಜುವಲ್ ಮಸ್ಟ್ ರಿಸೈನ್ ದಮ್ಸೆಲ್ಸ್ ಟು ದ ಇನ್ಎವಿಟಬಿಲಿಟಿ ಆಫ್ ಡೆತ್ ಅಂಡ್ ದಿ ಪಾಸಿಂಗ್ ಅಪ್ ಟೈಮ್ ಅಂತ ಹೇಳಿ ಕರೆಕ್ಟ್ ಆನ್ಸರ್ಸ್ ಆಗುತ್ತೆ. ಇದು ದಿಸ್ ಇಸ್ ಅ ಯೂನಿವರ್ಸಲ್ ಟ್ರೂತ್, ಯಾಕಂತಂದ್ರೆ ಇದು ಫಸ್ಟ್ ಪೋಯಮ್ ಒಳಗಡೆ, ಸೆಕೆಂಡ್ ಪಾರ್ಟ್ ಫಸ್ಟ್ ಪೋಯಮ್ ಒಳಗಡೆ ಬರುವಂತದ್ದ. ಇನ್ನು ನೆಕ್ಸ್ಟ್ ಕ್ವಶನ್, ವೈ ಡಸ್ ದ ಸ್ಪೀಕರ್ ರಿಸೆಂಟ್ ದ ವಾಲ್, ವಾಟ್ ಡಸ್ ದ ಈವೆಂಟ್. ಇದು ಯಾವುದು ಅಂತಂದ್ರೆ ಈ ಇದ್ರೊಳಗಡೆ ಯಾವುದು ಮೆಂಡಿಂಗ್ ವಾಲ್ ಪೋಯಮ್ ಒಳಗಡೆ ಬರುವಂತದ್ದು. ದ ಸ್ಪೀಕರ್ ರಿಸೆಂಟ್ಸ್ ದ ವಾಲ್ ಬಿಕಾಸ್ ಹಿ ಫೀಲ್ಸ್ ಇಟ್ ಈಸ್ ಅನ್ನೆಸೆಸರಿ ಅಂಡ್ ಅನ್ಯಾಚುರಲ್ ಇನ್ ದ ಸ್ಪೆಸಿಫಿಕ್ ಕಾಂಟೆಕ್ಸ್ಟ್ ಅಂತ ಹೇಳಿ ಕರೆಕ್ಟ್ ಆನ್ಸರ್ ಬರಿಬಹುದು. ಆ ಲೆಸನ್ ಒಳಗಡೆ ಆ ಪೋಯಮ್ ಒಳಗಡೆ ಹೇಳ್ತಿರ್ತಾನ ಯಾರು ಅಂತಂದ್ರೆ ಈ ಅನದರ್ ಅಂದ್ರೆ ನೇಬರ್ ಹೇಳ್ತಿರ್ತಾನ, ಗುಡ್ ಫೆನ್ಸಸ್ ಮೇಕ್ ಅ ಗುಡ್ ನೇಬರ್ಸ್ ಅಂತ ಹೇಳಿ ಹೇಳ್ತಿರ್ತಾನ. ಇದ್ರ ಮೇಲ್ಗಡೆನೂ ಬರುವಂತ ಸಿಚುವೇಶನ್ಸ್ ಕ್ವಶನ್ಸ್ ಇರ್ತಾವ, ಸ್ವಲ್ಪ ನೋಡ್ತಾ ಹೋಗ್ರಿ. ಇನ್ನು 23 ಕ್ವಶನ್ ಬಂದ್ಬಿಟ್ಟು, ಹೌ ಡಿಡ್ ಜಿಮ್ ಕೇಮ್ ಟು ನೋ ಅಬೌಟ್ ದ ಟ್ರೀಚರಸ್ ಪ್ಲಾನ್ ಅಂತೇಳಿ ಒಂದು ಕ್ವಶನ್ಸ್ ಕೇಳ್ಯಾರ. ಏನಿದು ಅಂತ ಕೇಳಿದ್ರೆ, ಓಕೆ, ಜಿಮ್ ಕೇಮ್ ಟು ನೋ ಅಬೌಟ್ ದಿ ಟ್ರೀಚರಸ್ ಪ್ಲಾನ್ ಬೈ ಆಕ್ಸಿಡೆಂಟ್ಲಿ ಓವರ್ ಹಿಯರಿಂಗ್ ದ ಕಾನ್ಸ್ಪಿರೇಟರ್ಸ್ ವೈಲ್ ಹೈಡಿಂಗ್. ಇದು ಯಾವುದು ಎನ್ ಎ ಫ್ರಾಂಕ್ ಲೆಸನ್ಸ್ ಒಳಗಡೆ ಬರುವಂತದ್ದು, ಸಾರಿ ಎನ್ ಎ ಫ್ರಾಂಕ್ ಅಲ್ಲ, ಜಿಮ್ ಇದು ಟ್ರೆಸರ್ ಐಲ್ಯಾಂಡ್ ಒಳಗಡೆ ಬರುವಂತ ಒಂದು ಕ್ವಶನ್ ಸ್ವಲ್ಪ ನೋಡ್ತಾ ಹೋಗ್ರಿ. ಇನ್ನು 24th ಕ್ವಶನ್ 2 ಮಾರ್ಕ್ಸ್ ಕ್ವಶನ್ ಒಳಗಡೆ 24 ಕ್ವಶನ್ ಬರ್ತೈತಿ. ಯಾವುದು ಅಂತಂದ್ರೆ, ಹೌ ಡಿಡ್ ಯುಲಿಸಸ್ ಇಂಟ್ರೊಡ್ಯೂಸ್ ಹಿಮ್ಸೆಲ್ಫ್ ಅಂಡ್ ಹೀಸ್ ಗ್ರೂಪ್ ಟು ಸೈಕ್ಲೋಪ್. ಅಂದ್ರೆ ಯಾವ ಟೈಪ್ ಯುಲಿಸಸ್ ಇಂಟ್ರೊಡ್ಯೂಸ್ ಮಾಡ್ಕೊಂಡ ಅಂತೇಳಿ ಒಂದು ಕ್ವಶನ್ಸ್ ಐತಿ. ಓಕೆ, ಇಂಟ್ರೊಡ್ಯೂಸ್ಡ್ ಯುಲಿಸಸ್ ಹಿಮ್ಸೆಲ್ಫ್ ಆಸ್ ಅ ನೋ ಬಡಿ, ಅಂದ್ರೆ ನೋ ಬಡಿ ಆರ್ ನೋ ಮ್ಯಾನ್, ಈ ಟೈಪ್ ಇಂಟ್ರೊಡ್ಯೂಸ್ ಮಾಡ್ಕೊಂತಾನ ಯಾರಿಗೆ ಅಂತಾರೆ, ಆ ಪಾಲಿಫೇಮಸ್ಸಿ ಸೈಕ್ಲೋಪ್ಸಿಗೆ. ಇದು ಕರೆಕ್ಟ್ ಆನ್ಸರ್ ಅಂತೇಳಿ ನಾವು ಹೇಳ್ತೀವಿ. ಇನ್ನ ಯಾವುದು ಅಂತ 6th ಮೇನ್ ನೋಡ್ರಿ, ರೀರೈಟ್ ಆಸ್ ಡೈರೆಕ್ಟೆಡ್ 2 ಮಾರ್ಕ್ಸ್ ಕ್ವಶನ್ ಬರುವಂತವು ಯಾವುವು, ಗ್ರಾಮರ. ಅದರೊಳಗಡೆ ಫಸ್ಟ್ ಕೊಟ್ಟಾನ ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್. ಇದು ಫಿಕ್ಸ್ ಇರುವಂತ ಕ್ವಶನ್. ಇದರೊಳಗಡೆ ಇದೇ ಟೈಪ್ ಬರುವಂತವು ಕೋ ರಿಲೇಟಿವ್ ಕಂಜಂಕ್ಷನ್ ಸೆಂಟೆನ್ಸಸ್ ಅಂತೇಳಿ ಇವ್ಕೆ ಕರೀತಾರ. ನಾಟ್ ಓನ್ಲಿ ಬಟ್ ಆಲ್ಸೋ ಆಗಿರ್ಬೋದು, ಐದರ್ ಆರ್ ನೈದರ್ ನಾರ್ ಆಗಿರ್ಬೋದು, ಬೋತ್ ಆ್ಯಂಡ್ ಆಗಿರ್ಬೋದು, ನೋ ಸೂನರ್ ದೆನ್ ಆಸ್ ಸೂನ್ ಆಸ್ ಆಗಿರ್ಬೋದು. ಈ ಟೈಪ್ ಕ್ವಶನ್ಸ್ ಬರ್ತಾವ, ಸ್ವಲ್ಪ ನೋಡ್ತಾ ಹೋಗ್ರಿ. ಇಲ್ಲಿ ಫಸ್ಟ್ ಒಂದು ನೋಡ್ರಿ, ವಿ ರೀಚ್ಡ್ ದ ಸ್ಟೇಷನ್ ದ ಟ್ರೈನ್ ಲೆಫ್ಟ್ ಅವೇ. ಒಂದು ಕ್ವಶನ್ ಕೊಟ್ಟಾನ. ಈ ಕ್ವಶನ್ ಅನ್ನ ಏನ್ ಮಾಡ್ರಿ, ಎರಡನ್ನೂ ಯೂಸ್ ಮಾಡಿ 2 ಸೆಂಟೆನ್ಸ್ ಅನ್ನ ರೆಡಿ ಮಾಡ್ರಿ ಅಂತ ಕೊಟ್ಟಾನ. ಫಸ್ಟ್ ಒಂದು ಆಸ್ ಸೂನ್ ಆಸ್ ತಗೊಳ್ಳೋಣ. ಆಸ್ ಸೂನ್ ಆಸ್ ಏನು ಇಲ್ಲ, ಆಸ್ ಸೂನ್ ಆಸ್ ಫಸ್ಟಿಗೆ ಹೆಚ್ಚಿ ನಾವು ಉಳಿದಿದ್ದು ಸೆಂಟೆನ್ಸ್ ಹಂಗೆ ಬರೋದ್ರ ಇದು ಕರೆಕ್ಟ್ ಆಗುತ್ತೆ. ಆಸ್ ಸೂನ್ ಆಸ್ ವಿ ರೀಚ್ಡ್ ದ ಸ್ಟೇಷನ್ ದ ಟ್ರೈನ್ ಲೆಫ್ಟ್ ಅವೇ, ಇದು ಕರೆಕ್ಟ್ ಆಗಿರುವಂತದ್ದು. ಇನ್ನು ಬಿ ಐತ್ ನೋಡ್ರಿ, ನೋ ಸೂನರ್ ದೆನ್, ಸ್ವಲ್ಪ ಇದು ಡಿಫ್ರೆಂಟ್ ಆಗಿರುವಂತದ್ದು. ಯಾಕಂತಂದ್ರೆ ಯಾವಾಗಲೂ ಈ ನೋ ಸೂನರ್ ಬಾಜುಕನ ಏನ್ ಬರ್ತೈತಿ ಅಂತಂದ್ರೆ ಹೆಲ್ಪಿಂಗ್ ವರ್ಬ್ ಬರುತ್ತಾ, ಆಮ್ಯಾಗ ಸಬ್ಜೆಕ್ಟ್ ಬರ್ತೈತಿ. ಇದು ಎಸ್ಪೆಷಲಿ ಕೊಡುವಂಥದ್ದು ಯಾವುದು ಅಂತಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗೆ ಕೊಟ್ಟಿರ್ತಾರೆ. ವಿ ರೀಚ್ಡ್ ಅನ್ನೋದು ಸಿಂಪಲ್ ಪಾಸ್ಟ್ ಟೆನ್ಸ್. ಹಿಂಗಾಗಿ ನೋ ಸೂನರ್ ಡಿಡ್ ವಿ ರೀಚ್, ಡಿಡ್ ಬಂತು ಅಂತ ರೀಚ್ ಬರುತ್ತಾ ಅಂತೇಳಿ ಆಲ್ರೆಡಿ ನಾ ಹೇಳೀನಿ. ರೀಚ್ ದ ಸ್ಟೇಷನ್ ದೆನ್ ದ ಟ್ರೈನ್ ಲೆಫ್ಟ್ ಅವೇ, ಇದು ಕರೆಕ್ಟ್ ಆಗುವಂತದ್ದ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ರೈಟ್ ದ ಅದರ್ 2 ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಕೊಟ್ಟಾರ. ಮೊನಾಲಿಸಾ ಇಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಪೇಂಟಿಂಗ್ ಅಂತ ಹೇಳಿ ಕೊಟ್ಟಾರ. ಹಾಗಿದ್ರೆ ಅದನ್ನ ಬಿಡಿಸೋಣ. ಈಗ ಯಾವ ಸೆಂಟೆನ್ಸ್ ಅಂತಂದ್ರೆ ಸೂಪರ್ಲೇಟಿವ್ ಕೊಟ್ಟಾರ ಅವರು. ಮೊನಾಲಿಸಾ ಇಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಪೇಂಟಿಂಗ್ ಅಂತ ಹೇಳಿ ಕೊಟ್ಟಾರ. ಇದನ್ನ ಈಸಿಯಾಗಿ ನಾವು ಡಿಗ್ರೀಸ್ ಅನದರ್ 2 ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅನ್ನ ನಾವು ಬರಿಬಹುದು. ಫಸ್ಟ್ ಒಂದು ನೋಡ್ರಿ, ಕಂಪ್ಯಾರಿಸನ್ ಕೊಡ್ಬೇಕಾದ್ರೆ ಬಹಳ ಈಸಿ. ಯಾಕಂತಂದ್ರೆ ಇದನ್ನೇ ತಗೊಳ್ದು ಇದನ್ನ ಹಾಕಿಬಿಡೋದು, ಗ್ರೇಟರ್ ದೆನ್ ಅಂತ ಹಾಕಿದ್ರೆ ಅದು ಕರೆಕ್ಟ್ ಆಗಿ ಬಿಡ್ತೈತಿ. ಮೊನಾಲಿಸಾ ಇಸ್ ಅ ಗ್ರೇಟರ್ ದೆನ್ ಅದರ್ ಪೇಂಟಿಂಗ್ಸ್ ಅಂತ ಇಷ್ಟು ಬರೆದ್ರೆ ಕರೆಕ್ಟ್. ಯಾಕಂತಂದ್ರೆ ಇಲ್ಲಿ ಕಂಪ್ಯಾರಿಸನ್ ನಾವು ಕೊಡಬೇಕಾಗತ್ತಾ, ಹೀಗಾಗಿ ಈ ಸೆಂಟೆನ್ಸ್ ಇದು ಕರೆಕ್ಟ್ ಅಂತೇಳಿ ಅನಿಸ್ಕೊಳ್ತದೆ. ಇನ್ನು ಪಾಸಿಟಿವ್ ನೋಡ್ರಿ, ಸ್ವಲ್ಪ ಡಿಫರೆಂಟ್ ಆಗುತ್ತೆ. ನೋ ಅದರ್ ಪೇಂಟಿಂಗ್ ಈಸ್ ಆಸ್ ಗ್ರೇಟ್ ಆಸ್ ದ ಮೊನಾಲಿಸಾ. ಅಂದ್ರೆ ಮೊನಾಲಿಸಾದಷ್ಟು ಗ್ರೇಟ್ ಇರುವಂತ ಪೇಂಟಿಂಗ್ ಯಾವುದೂ ಇಲ್ಲ ಅಂತೇಳಿ ಹೇಳುವಂತ ಈ ನಾವು ಪಾಸಿಟಿವ್ ಅನ್ನ ನಾವು ಬರಿತೀವಿ. ಇನ್ನು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಯಾವುದು ಡೈರೆಕ್ಟ್ ಇಂಡೈರೆಕ್ಟ್ ಕ್ವಶನ್ಸ್ ಐತಿ. ಡೈರೆಕ್ಟ್ ಇಂಡೈರೆಕ್ಟ್ ನೋಡ್ರಲ್ಲಿ ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಟು ರಿಪೋರ್ಟೆಡ್ ಸ್ಪೀಚ್ ಅಂತ ಕೊಟ್ಟಾರ. ಐ ಆಸ್ಕ್ಡ್ ಸುಸಾನ್ ಡು ಯು ಹ್ಯಾವ್ ಎನಿ ಐಡಿಯಾ ಆಫ್ ಟೀಚಿಂಗ್ ಅಂತ ಕೊಟ್ಟಾರ. ಯಾಕಂತಂದ್ರೆ ಅಲ್ಲಿ ಕೊಟ್ಟಿರುವಂತದ್ದು ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್, ಆಮ್ಯಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಐತಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಿಂದ ಎಲ್ಲಿಗೆ ಹೋಗ್ಬೇಕು ನಾವು, ಡೈರೆಕ್ಟ್ ಇದು ಸಿಂಪಲ್ ಪಾಸ್ಟ್ ಟೆನ್ಸಿಗೆ ಹೋಗ್ಬೇಕು. ಇಂಟ್ರಾಗೇಟಿವ್ ಬಂದಾಗ ಇಫ್ ಆರ್ ವೆದರ್ ಬಂತು ಅಂತಂದ್ರೆ ಇಫ್ ಆರ್ ವೆದರ್ ಆಫ್ಟರ್ ಸೆಂಟೆನ್ಸ್ ಏನಾಗಬೇಕು, ಅದು ಅಸರ್ಟಿವ್ ಸೆಂಟೆನ್ಸ್ ಆಗಬೇಕು ಅಂತೇಳಿ ನಾವು ಆಲ್ರೆಡಿ ಆ ರೂಲ್ಸ್ ರೆಗ್ಯುಲೇಷನ್ಸ್ ಒಳಗಡೆ ಕಲ್ತೀವಿ. ಹಾಗಿದ್ರೆ ನೋಡೋಣ ಆ ಆನ್ಸರ್ ಅನ್ನ ಇಲ್ಲಿ ನೋಡ್ರಿ. ಐ ಆಸ್ಕ್ಡ್ ಸುಸಾನ್ ಇಫ್ ಆರ್ ವೆದರ್, ಎರಡರಾಗ ಒಂದು ಹಾಕ್ರಿ ನಡಿತೈತಿ. ಯಾಕಂದ್ರೆ ಎರಡು ಹಾಕುವಂತ ನೆಸೆಸಿಟಿ ಇಲ್ಲ, ಎರಡರಲ್ಲಿ ಒಂದು ಹಾಕ್ರಿ. ಇಫ್ ಆರ್ ವೆದರ್
ಅದು ಸುಸಾನ್ ಅನ್ನುವಂಥದ್ದು ಗಂಡು ಮಗ ಅಥವಾ ಹೆಣ್ಮಗ ಯಾವ್ದಾದ್ರು ಒಂದು ಬರೋದು ನಡೀತೈತಿ, ಯಾಕಂತಂದ್ರೆ ಸ್ವಲ್ಪ ಅದು ಡಿಫಿಕಲ್ಟ್ ಇರೋದ್ರಿಂದ ನಾ ಸಿ ಅಂತ ಹಾಕೊಂಡಿನಿ. ಇಫ್ ಸಿ ಹ್ಯಾಡ್, ಅದು ಹ್ಯಾವ್ ಇದ್ದಿದ್ದು ಏನಾಗಿಬಿಡ್ತೈತಿ ಅಂತಂದ್ರೆ ಹ್ಯಾಡ್ ಆಗುತ್ತಾ ಎನಿ ಐಡಿಯಾ ಆಫ್ ಟೀಚಿಂಗ್, ಸಿಂಪಲ್ ಪಾಸ್ಟ್ ಟೆನ್ಸ್ ಎನಿ ಐಡಿಯಾ ಆಫ್ ಟೀಚಿಂಗ್ ಅಂತೇಳಿ ಇದು ಕರೆಕ್ಟ್ ಆನ್ಸರ್ ನಾವು ಬರಿಬಹುದು. ಆಮ್ಯಾಗ ಫುಲ್ ಪಾಯಿಂಟ್ ಇರಬೇಕು, ಕ್ವಶನ್ ಮಾರ್ಕ್ ಬರಬಹುದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಇಂಡೈರೆಕ್ಟ್ ಸ್ಪೀಚ್ ಒಳಗಡೆ. ಆಮ್ಯಾಗ ನೆಕ್ಸ್ಟ್ ಒನ್ ನೋಡೋಣ. ಈ 3 ಮಾರ್ಕ್ಸ್ ಕ್ವಶನ್ಸ್ ಅದಾವ, ಸ್ವಲ್ಪ ನೋಡ್ಕೊಂತ ಹೋಗ್ರಿ. 28, 29 to 33 ತನಕ. ಹಂಗಿದ್ರೆ ಅದ್ರ ಕೀ ಆನ್ಸರ್ ಅನ್ನ ನೋಡ್ತಾ ಹೋಗೋಣ. 28 ಕ್ವಶನ್ ನೋಡ್ರಿ. ಹೌ ಡಿಡ್ ಜರ್ಮನ್ ಆಡಿಯನ್ಸ್ ರೆಸ್ಪಾಂಡ್ ಟು ದ ಟ್ರಾಜಿಕ್ ಪ್ಲೇ ಆಫ್ ಎನ್ ಎ ಫ್ರಾಂಕ್ ಅಂತ ಹೇಳಿ ಕೊಟ್ಟಾರ. ಇದು ಸೆಕೆಂಡ್ ಪಾರ್ಟ್ ಒಳಗಡೆ ಬರುವಂತದ್ದು. ಯಾವುದು ದ ಗರ್ಲ್ ಹೂ ವಾಸ್ ಎನ್ ಎ ಫ್ರಾಂಕ್ ಲೆಸನ್ಸ್ ಒಳಗಡೆ ಸ್ವಲ್ಪ ಲಾಂಗ್ ಇರೋದ್ರಿಂದ ಆನ್ಸರ್ಸ್ ಅನ್ನ ಸ್ವಲ್ಪ ನೀವು ನೋಡ್ತಾ ಹೋಗಬೇಕು. ನೆಕ್ಸ್ಟ್ ಒನ್ 29 ಕ್ವಶನ್ಸ್ ಬಂದ್ಬಿಟ್ಟು ಅಕಾರ್ಡಿಂಗ್ ಟು ಬಸವಣ್ಣ ಹೌ ಡಸ್ ಅ ಫೋರ್ ಮ್ಯಾನ್ ಅಂಡ್ ರಿಚ್ ಮ್ಯಾನ್ ಎಕ್ಸ್ಪ್ರೆಸ್ ದೇರ್ ಡಿವೋಷನ್ ಟು ಗಾಡ್. ಅಂದ್ರೆ ಈ ರಿಚ್ ಮ್ಯಾನ್ ಇದ್ದವರು, ನೆಕ್ಸ್ಟ್ ಒಂದು ಪೂರ್ ಮ್ಯಾನ್ ಇದ್ದವರು ಅವರ ಡಿವೋಷನ್ ಅನ್ನ, ಅವರ ಭಕ್ತಿಯನ್ನ ಆ ದೇವರಿಗೆ ಹೆಂಗ್ ಅರ್ಪಿಸ್ತಾರ ಅಂತ ಕೇಳ್ಯಾರ. ಸ್ವಲ್ಪ ಅದನ್ನ ನೀವು ಲಾಂಗ್ ಆಗಿ ಬರಿಬಹುದು. ಅಲ್ಲಿ ಕೊಟ್ಟಾರ ಬಸವಣ್ಣ 12th century ಫಿಲಾಸಫರ್, ಅವ್ರು ಏನೇನು ಹೇಳಿದ್ರು ಅದನ್ನೆಲ್ಲಾನು ನೀವು ಬರಿತಾ ಹೋಗ್ರಿ. ನೆಕ್ಸ್ಟ್ ಒಂದು 30 ಕ್ವಶನ್ ನೋಡ್ರಿ. ವೈ ಡಿಡ್ ವರ್ಡ್ಸ್ವರ್ತ್ ಸೇ ದಟ್ ಮೂವಿಂಗ್ ದ ಬೋಟ್ ಈಸ್ ಆನ್ ಆಕ್ಟ್ ಆಫ್ ಸ್ಟೀಲ್ತ್, ವೈ ವಾಸ್ ಹಿ ಗಿಲ್ಟಿ ಆಫ್ ಹಿಸ್ ಆಕ್ಟ್. ಲಾಸ್ಟ್ ಟೈಮ್ ಈ ಕ್ವಶನ್ಸ್ ಬಂದಿತ್ತು ಫಸ್ಟ್ ಒಂದು ಪ್ರಿಪರೇಟರಿ ಒಳಗಡೆ. ಇದು ವರ್ಡ್ಸ್ವರ್ತ್ ಅವರು ಬರೆದಂಥದ್ದು ಯಾವುದು ಅಂತಂದ್ರೆ ಸ್ಟೋಲನ್ ಬೋಟ್ ಲೆಸನ್ಸ್ ಒಳಗಡೆ ಬರುವಂಥದ್ದು. ಸ್ವಲ್ಪ ಆ ಆನ್ಸರ್ಸ್ ಅನ್ನ ನೀವು ನೋಡ್ತಾ ಹೋಗ್ರಿ. 31 ಕ್ವಶನ್ ನೋಡ್ರಿ. ಎಕ್ಸ್ಪ್ಲೇನ್ ವೈ ಅಂಡ್ ಹೌ ಬಟ್ಟು ಅಥವಾ ಬಟ್ಟು ಅನ್ರಿ ಲರ್ನ್ಡ್ ಬೈ ಹಿಮ್ಸೆಲ್ಫ್. ಅಂದ್ರೆ ಬಟ್ಟು ಅಂತಂದ್ರೆ ನಾವು ಕಂಪ್ಯಾರಿಸನ್ ಕೊಡ್ತೀವಿ, ಏಕಲವ್ಯ ಅವರಿಗೆ ಏನ್ ಮಾಡ್ತೀವಿ ಕಂಪ್ಯಾರಿಸನ್ ಕೊಡ್ತೀವಿ. ಬಟ್ಟು ಏನ್ ಮಾಡಿದ ಅಂತಂದ್ರೆ ಯಾವ ಟೈಪ್ ಅವನ ಆರ್ಚರಿ ಟೆಕ್ನಿಕ್ಸ್ ಅನ್ನ ತನ್ನಷ್ಟಕ್ಕೆ ತಾನ ಹೆಂಗ ಕಲ್ತಾ ಅಂತ ಹೇಳಿ ಬರೀರಿ, ಎಕ್ಸ್ಪ್ಲನೇಷನ್ ಮಾಡ್ರಿ ಅಂತ ಕೊಟ್ಟಾರ. ಸ್ವಲ್ಪ ಈ ಆನ್ಸರ್ ಅನ್ನ ನೀವು ನೋಡ್ತಾ ಹೋಗ್ರಿ, ಕರೆಕ್ಟ್ ಇದೆ. ಇನ್ನು 32 ಕ್ವಶನ್ ನೋಡ್ರಿ. ಹೌ ಅಂಡ್ ವೈ ಡಿಡ್ ಇಂದ್ರ ಅಪ್ರೋಚ್ ಕರ್ಣ ಅಂತ ಕ್ವಶನ್ ಕೊಟ್ಟಾರ. ಇದು ಕರ್ಣ ಲೆಸನ್, ನಾನ್ ಡಿಟೇಲ್ ಲೆಸನ್ಸ್ ಒಳಗಡೆ ಫಸ್ಟ್ ಪಾರ್ಟ್ ಒಳಗಡೆ ಬರುವಂತದ್ದು, ಕರ್ಣ ಲೆಸನ್ಸ್ ಒಳಗಡೆ ಬರುವಂತದ್ದು. ಯಾವ ಟೈಪ್ ಅಪ್ರೋಚ್ ಮಾಡಿದ, ಯಾರು ಇಂದ್ರ ದೇವ ಅಥವಾ ಯಾರು ಈ ಅರ್ಜುನನ ತಂದೆ ಇಂದ್ರದೇವ ಅಂತ ಕರಿತೀವಿ. ಅಪ್ರೋಚ್ ಯಾವ ಟೈಪ್ ಮಾಡಿದ ಅಂತ ಹೇಳಿ ಸ್ವಲ್ಪ ನೀವು ಬರಿತಾ ಹೋಗ್ರಿ, ಇಲ್ಲಿ ಆನ್ಸರ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಒಂದು ನೋಡ್ರಿ 33 ಕ್ವಶನ್. ವೆನ್ ಗಾಂಧಿ ಕೋರ್ಸ್ ಶೇಕ್ಸ್ಪಿಯರ್ ವಾಟ್ ಆರ್ಗ್ಯುಮೆಂಟ್ ಡಸ್ ಹಿ ವಾಂಟ್ ಟು ಸ್ಟ್ರೆಂಥನ್. ಇಲ್ಲಿ ಮಾರಲ್ ಆಕ್ಷನ್ ಒಳಗಡೆ ಇಲ್ಲಿ ಎಷ್ಟನೇದು ಅಂತಂದ್ರೆ 4th ಒಂದು ಪ್ಯಾರಾ ಒಳಗಡೆ ಬರ್ತೈತಿ ನೋಡ್ರಿ. ವಿಲಿಯಂ ಶೇಕ್ಸ್ಪಿಯರ್ ಸೇಸ್ ಲವ್ ಬಾರ್ನ್ ಅಂತೇಳಿ ಒಂದು ಸೆಂಟೆನ್ಸ್ ಬರ್ತೈತಿ. ಅದ್ರ ಮೇಲ್ಗಡೆ ಒಂದು ಕ್ವಶನ್ಸ್ ಅನ್ನ ಕೇಳ್ಯಾರ. ಸ್ವಲ್ಪ ನೀವು ಈ ಆನ್ಸರ್ ಅನ್ನ ನೋಡ್ಕೊಂತ ಹೋಗ್ರಿ. ನೆಕ್ಸ್ಟ್ ಒಂದು ಬರುವಂತದ್ದು ಅದೇ 6 ಕ್ವಶನ್ಸ್ ಕೇಳ್ಯಾರ. ಯಾವುದು ಅಂತಂದ್ರೆ ಹೌ ಡಿಡ್ ಫಾಸ್ಚರ್ ಡೆವಲಪ್ ದ ಐಡಿಯಾ ಆಫ್ ಇಮ್ಯುನಿಟಿ ಅಂತ ಕೇಳ್ಯಾರ. ಯಾವುದು ಲೂಯಿಸ್ ಫಾಸ್ಚರ್ ಕಾಂಕರ್ ಆಫ್ ಡಿಸೀಸ್ ಲೆಸನ್ ಒಳಗಡೆ ಬರುವಂತದ್ದು. ಯಾವ ಟೈಪ್ ಡೆವಲಪ್ ಅನ್ನ ಮಾಡಿದ, ಇಮ್ಯುನಿಟಿ ಪವರ್ ಬರ್ಬೇಕಾದ್ರೆ ಆ ಐಡಿಯಾನ ಹೆಂಗ್ ತಗೊಂಡ, ಯಾವ ಟೈಪ್ ಡೆವಲಪ್ ಮಾಡಿದ ಅಂತ ಹೇಳಿ ಕ್ವಶನ್ಸ್ ಕೇಳ್ಯಾರ. ಈ ಆನ್ಸರ್ ನೀವು ನೋಡ್ತಾ ಹೋಗ್ರಿ. ಇನ್ನು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಯಾವುದು 8th ಮೇನ್ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಬರೀರಿ ಅಂತ ಕೇಳ್ಯಾರ. ಎಷ್ಟನೇ ಮೇನು 8th ಮೇನ್ ಬಂದ್ಬಿಟ್ಟು ಓಕೆ. 34 ಕ್ವಶನ್ ಕೇಳ್ಯಾರ. ವೇಟ್ ಅ ಮೂಮೆಂಟ್ ಐ ಶಾಲ್ ಕಮ್ ವಿತ್ ಯು ಅಂತ ಹೇಳಿ ಕೇಳ್ಯಾರ. ಇದು ಫಸ್ಟ್ನೇ ಲೆಸನ್ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್ ಒಳಗಡೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಂತ ಲೆಸನ್ ಅಂತೇಳಿ ಹೇಳ್ಬೋದು. ಫಸ್ಟ್ನೇ ಲೆಸನ್, ಫಸ್ಟ್ ಪಾರ್ಟ್, ಫಸ್ಟ್ ಲೆಸನ್. ಓಕೆ, ಇದನ್ನ ಹೆಂಗ್ ಬರಿಬಹುದು? ಫಸ್ಟ್ ಒಂದು 2 ಸೆಂಟೆನ್ಸ್ ಅಂತಂದ್ರೆ ಓಕೆ, ದಿಸ್ ಲೈನ್ ಈಸ್ ಟೇಕನ್ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್ ಲೆಸನ್ ರಿಟನ್ ಬೈ ರವೀಂದ್ರನಾಥ್ ಟ್ಯಾಗೋರ್ ಅಂತೇಳಿ ಬರೋದು. ಪ್ಯಾರಾಗ್ರಾಫ್ ಮಾಡ್ಬೇಕು ಕಂಪಲ್ಸರಿ. ಪ್ಯಾರಾಗ್ರಾಫ್ ಮಾಡಿ ಈ ಸಿಚುವೇಶನ್ ಅನ್ನ ನೀವು ಬರಿತಾ ಹೋಗ್ರಿ. ಲಾಸ್ಟ್ ಮೂಮೆಂಟ್ ಐತೆ ನೋಡ್ರಿ, ಆ ಲೆಸನ್ ಒಳಗೆ ಲಾಸ್ಟ್ ಮೂಮೆಂಟ್ ಹೇಳ್ಯಾರ. ವೇಟ್ ಅ ಮೂಮೆಂಟ್ ಯಾರು ಹೇಳ್ತಾಳ? ಆ ಗರ್ಲ್ ಹೇಳ್ತಾಳ. ಆ ಬಸ್ಲಿಂಗ್ ಗರ್ಲ್ ಏನ್ ಇರ್ತಾಳಲ್ಲ ಅವಳೇ ಏನ್ ಮಾಡ್ತಾಳು ಅಂತಂದ್ರೆ ಆ ಬಾಯ್ಗೆ, ಆ ಲೇಜಿ ಬಾಯ್ಗೆ ಹೇಳುವಂತ ಒಂದು ಸೆಂಟೆನ್ಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಒಂದು ನೋಡ್ರಿ 35 ಕ್ವಶನ್. ಪ್ಲೀಸ್ ಗಾಡ್ ಮೇಕ್ ಹಿಮ್ ಥಿಂಕ್ ಐ ಆಮ್ ಸ್ಟಿಲ್ ಪ್ರೆಟ್ಟಿ ಅಂತ ಹೇಳಿ. ಅಂದ್ರೆ ಗಿಫ್ಟ್ ಆಫ್ ದಿ ಮೆಸೈ ಲೆಸನ್ ಒಳಗಡೆ ಓ ಹೆನ್ರಿ ಬರೆದಂಥದ್ದು. ಓಕೆ, ಅದ್ರೊಳಗಡೆ ಯಾರು ಹೇಳ್ತಾಳ ಅಂತಂದ್ರೆ ಆಕೆ ಲೇಡಿ ಇರ್ತಾಳ ನೋಡ್ರಿ. ಆಕೆ ಹೆಸರು ಏನು ಅಂತಂದ್ರೆ ಏನು ಜಿಮ್ ಅಂಡ್ ಡೆಲ್ಲಾ. ಆಕೆ ಡೆಲ್ಲಾ ಅಂದ್ರೆ ತನ್ನಷ್ಟಕ್ಕೆ ತಾನೇ ಹೇಳ್ಕೊಳ್ಳುವಂಥದ್ದು, ಜಿಮ್ಗೆ ಹೇಳೋದಿಲ್ಲ, ತನ್ನಷ್ಟಕ್ಕೆ ತಾನ ಹಿ ಸೇ ಟು ಹರ್ಸೆಲ್ಫ್ ಅಂತೇಳಿ ಬರೋದು. ನೆಕ್ಸ್ಟ್ ಒನ್ನ ಆ ಸಿಚುವೇಶನ್ ಅನ್ನ ಎಕ್ಸ್ಪ್ಲನೇಷನ್ ಮಾಡಿದ್ರೆ ಮುಗಿತೈತಿ. ಇನ್ನು 36 ನೋಡ್ರಿ. ಯು ಮೇ ಬ್ರೇಕ್ ಯು ಮೇ ಸೆಟರ್ ದ ವೇಸ್ ಇಫ್ ಯು ವಿಲ್ ಬಟ್ ದ ಸೆಂಟ್ ಆಫ್ ಅ ರೋಸ್ ವಿಲ್ ಲಿಂಜರ್ ದೇರ್ ಸ್ಟಿಲ್. ಇದು ದ ಐಸ್ ಆರ್ ನಾಟ್ ಹಿಯರ್ ಲೆಸನ್ ಒಳಗಡೆ ರಸ್ಕಿನ್ ಬಾಂಡ್ ಬರೆದಂಥದ್ದು. ಇದು ಯಾರು ಹೇಳಿದ್ರು ಅಂತಂದ್ರೆ ಆ ಬ್ಲೈಂಡ್ ಬಾಯ್ ಇರ್ತಾನೆ ನೋಡ್ರಿ, ತನ್ನಷ್ಟಕ್ಕೆ ತಾನ ಅನ್ಕೊಳ್ತಾನ. ಆಕೆ ಎದ್ದು ಹೋದ ಬಳಕ ಅಥವಾ ಆಕೆ ಇಳಿದು ಹೋದ ಬಳಕ ತನ್ನಷ್ಟಕ್ಕೆ ತಾನ ಆ ಕನಸಿನೊಳಗಡೆ ಅಥವಾ ತನ್ನಷ್ಟು ಮೆಮರೈಸ್ ಮಾಡ್ಕೊಳ್ತಿರ್ತಾನ. ಈ ಸೆಂಟೆನ್ಸ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ರಿ. 7 ನೋಡ್ರಿ. ಹಿ ರೋಡ್ ಆಲ್ ಅನ್ಆರ್ಮ್ಡ್ ಅಂಡ್ ರೋಲ್ ಆಲ್ ಅಲೋನ್ ಅಂತೇಳಿ ಕೊಟ್ಟಾರ. ಲಾಚಿನ್ವರ್ ಪೋಯಮ್ ಒಳಗಡೆ ಬರುವಂಥದ್ದು. ಇದು ಪೋಯೆಟ್ ಡಿಸ್ಕ್ರೈಬ್ ಮಾಡ್ತಾನೆ. ಏನಪ್ಪಾ ಅಂತಂದ್ರೆ ಅವ ಲಾಚಿನ್ವರ್ ಏನ್ ಮಾಡ್ತಾನ ಅಂತಂದ್ರೆ ಅವ ಜರ್ನಿ ಮಾಡೋದನ್ನ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ಯಾನ. ಇನ್ನು 38 ನೋಡ್ರಿ. ಇಫ್ ವಿ ಶುಡ್ ಮೀಟ್ ಸಿ ವುಡ್ ಫಾಸ್ಟ್ ಬೈ ಮೀ ಇನ್ ದ ಸ್ಟ್ರೀಟ್ ಅಂತೇಳಿ ಕೇಳ. CLM ಪೋಯಮ್ ಒಳಗಡೆ ಜಾನ್ ಮೇಸ್ಫೀಲ್ಡ್ ಬರೆದಂತ CLM ಪೋಯಮ್ ಒಳಗಡೆ ಬರುವಂತದ್ದು ಎಕ್ಸ್ಪ್ಲನೇಷನ್ ಮಾಡ್ರಿ. ಇನ್ನು ನೆಕ್ಸ್ಟ್ ಒಂದು ನೋಡ್ರಿ 39 ಕ್ವಶನ್ ಬಂದ್ಬಿಟ್ಟು ಇಲ್ಲಿ ಕೋಟ್ ಆಫ್ ಅ ಮೆಮರಿ ಕೇಳ್ಯಾರ. ಯಾವುದು ಅಂತಂದ್ರೆ ಒಂದು ಪಾಯ್ಸನ್ ಟ್ರೀ ಕೇಳ್ಯಾನ, ಇನ್ನೊಂದು ವಚನ ಕೇಳ್ಯಾನ. ಸ್ವಲ್ಪ ನೋಡ್ತಾ ಹೋಗ್ರಿ.
ಆ ಪೋಯಮನ್ನು ನೀವು ನೋಡ್ಬೋದು. ಇಲ್ಲಿ ಫಸ್ಟ್ನೇ ಸ್ಟಾಂಜನ ಕೊಟ್ಟಾರ ನೋಡ್ರಿ. ಐ ವಾಸ್ ಆಂಗ್ರಿ ವಿತ್ ಮೈ ಫ್ರೆಂಡ್, ಐ ಟೋಲ್ಡ್ ಮೈ ರ್ಯಾತ್ ಡಿಡ್ ಎಂಡ್. ಐ ವಾಸ್ ಆಂಗ್ರಿ ವಿತ್ ಮೈ ಫೋ, ಐ ಟೋಲ್ಡ್ ಇಟ್ ನಾಟ್, ಮೈ ರ್ಯಾತ್ ಡಿಡ್ ಗ್ರೋ. ಈ ಟೈಪ್ ಇಲ್ಲಿ ಏನೈತಿ ಅಂತಂದ್ರೆ ಕಾಮ ಅದು ಕೊಟ್ಟಾರ ನೋಡ್ರಿ. ಕಾಮ ನೆಕ್ಸ್ಟ್ ಒನ್ನ ಇವು ಇಂಥ ಮಾರ್ಕು, ಇವು ಎಲ್ಲ ಮಾರ್ಕು ಕಾಲನ, ಸೆಮಿ ಕಾಲನ, ಕಾಮ, ಎಕ್ಸ್ಕ್ಲಾಮೇಟರಿ ಮಾರ್ಕ ಇಂಥವು ಏನೇನು ಕೊಟ್ಟಿರ್ತಾರೆ ನೋಡ್ರಿ, ಇವುಗಳನ್ನು ಯಾವನ್ನೂ ಬಿಡಬಾರ್ದು, ಕಂಪಲ್ಸರಿ ಬರಿಬೇಕು. ಬರೆದಾಗ ಮಾತ್ರ ಅಲ್ಲಿ 4 ಮಾರ್ಕ್ಸ್ ನಿಮಗೆ ಬೀಳುವಂಥದ್ದು. ಇನ್ನು ನೆಕ್ಸ್ಟ್ ಒನ್ ಪೋಯಮ ವಚನ ಕೊಟ್ಟ ನೋಡ್ರಿ. ದ ರಿಚ್ ವಿಲ್ ಮೇಕ್ ಟೆಂಪಲ್ಸ್ ಫಾರ್ ಶಿವ, ಫುಲ್ ಪಾಯಿಂಟ್ ಕಂಪಲ್ಸರಿ ಇಡಬೇಕು. ವಾಟ್ ಶಾಲ್ ಐ ಕಾಮ ಅ ಪೂರ್ ಮ್ಯಾನ್ ಕಾಮ ಡೂ, ಮೈ ಲೆಗ್ಸ್ ಆರ್ ಫಿಲ್ಲರ್ಸ್, ದ ಬಾಡಿ ದ ಸ್ಟ್ರೈನ್, ದ ಹೆಡ್ ಆಫ್ ಕಫಲ್ ಆಫ್ ಗೋಲ್ಡ್ ಅಂತೇಳಿ ಈ ಟೈಪ್ ಕರೆಕ್ಟ್ ಆಗಿ ಬರೀರಿ. ಈಸಿ ಇರುವಂಥ ಪೋಯಮ ಕೊಟ್ಟಿರ್ತಾನೆ. ಎಸ್ಪೆಷಲಿ ಲಾಚಿನ್ವರು ಇನ್ನೊಂದು ಮೆಮರೈಸೇಷನ್ ಐತಿ. ಲಾಚಿನ್ವರನ್ನ ಭಾಳ ಟಫ್ ಆಗುತ್ತಾ, ಬೇಡ. ನೀವು ಪಾಯ್ಸನ್ ಟ್ರೀ ಆ್ಯಂಡ್ ವಚನವನ್ನ ಕಂಪಲ್ಸರಿ ಬಯಾಟ್ ಮಾಡ್ರಿ. 4 ಮಾರ್ಕ್ಸ್ ನಿಮಗೆ ಬೀಳುವಂಥದ್ದು. ನೆಕ್ಸ್ಟ್ ಒನ್ ನೋಡ್ರಿ, 10th ಮೇನ 4 ಮಾರ್ಕ್ ಕ್ವಶನ್ಸ್ ನೋಡೋಣ. ಇಲ್ಲಿ 40 ಕ್ವಶನ್ಸ್ ಕೊಟ್ಟನ. 14th ಒನ್ ಅದರ ಆನ್ಸರ್ಸ್ 40, 41 ನೋಡ್ತಾ ಹೋಗೋಣ. 40 ಕ್ವಶನ್ ನೋಡ್ರಿ. ಅಬ್ರಾಹಂ ಲಿಂಕನ್ಸ್ ಟೀಚಿಂಗ್ಸ್ ಫಾರ್ ಆಪ್ಟಿಮಿಸಮ್ ಅಂತೇಳಿ ಕೊಟ್ಟಾರ. ಅಂದ್ರೆ ವಾಟ್ ಡಸ್ ಅಬ್ರಾಹಂ ಲಿಂಕನ್ ವಾಟ್ his son to be taught to make him a positive and optimistic person ಅಂತೇಳಿ ಒಂದು ಕ್ವಶನ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ ಆನ್ಸರ್ ಅಂದ್ರೆ ಈ ಫಸ್ಟ್ ಪಾರ್ಟ್ ಒಳಗಡೆ ಬರುವಂತ ಅಬ್ರಾಹಂ ಲಿಂಕನ್ಸ್ ಲೆಟರ್ ಟು ಹಿಸ್ ಸನ್ಸ್ ಟೀಚರ್, ಈ ಪೋಯಮ್ ಒಳಗಡೆ ಬರುವಂತದ್ದು ಸ್ವಲ್ಪ ಅದನ್ನ ಮೆನ್ಷನ್ ಮಾಡ್ಕೊಂತ ಹೋಗ್ರಿ. ಈ ಪಾಸಿಟಿವ್ ಅಟಿಟ್ಯೂಡ್ ಏನೇನು ಕೊಡ್ರಿ ಅಥವಾ ಹೇಳ್ರಿ ನಮ್ಮ ಹುಡುಗ ಹಿಂಗೆ ಕಲಿಸ್ರಿ ಅಂತ ಏನೇನು ಪಾಸಿಟಿವ್ ಆಪ್ಟಿಮಿಸ್ಟಿಕ್ ಅಂತ ಏನೇನು ಅದಾವ ನೋಡ್ರಿ, ಅವುಗಳನ್ನ ಎಲ್ಲಾನು ನೀವು ಬರಿತಾ ಹೋಗ್ಬೋದು. ಇದು ಆನ್ಸರ್. ಇನ್ನು ನೆಕ್ಸ್ಟ್ ಒನ್ ನೋಡ್ರಿ, ಎಕ್ಸ್ಪ್ಲನೇಷನ್ ಆಫ್ ಯಾವುದು ಅಂತಂದ್ರೆ ದ ರೇನ್ ಫೆಡ್ ಟ್ಯಾಂಕ್ಸ್ ಆರ್ ಚೀರಿಂಗ್ ಸೈಟ್ಸ್ ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಕೇಳ್ಯಾನ. ಏನಿದು ನೋಡೋದಾದ್ರೆ ಇಲ್ಲಿ ನೋಡ್ರಿ, ರೇನ್ ಫೆಡ್ ಟ್ಯಾಂಕ್ಸ್ ಬಗ್ಗೆ ಬರೀರಿ. ಯಾವ ಲೆಸನ್? ಎಲಿಕ್ಸರ್ ಆಫ್ ಲೈಫ್, ಸಿ ವಿ ರಾಮನ್ ಅವರು ಬರೆದಂತ ಎಲಿಕ್ಸರ್ ಆಫ್ ಲೈಫ್ ಲೆಸನ್ಸ್ ಒಳಗಡೆ ಇರುವಂತದ್ದು. ರೇನ್ ಫೆಡ್ ಟ್ಯಾಂಕ್ಸ್ ಚೀರಿಂಗ್ ಸೈಟ್ಸ್, ಏನೇನು ಚೀರಿಂಗ್ ಸೈಟ್ಸ್ ಅನ್ನ ಕೊಡ್ತಾವ, ಈ ಬ್ಯೂಟಿಫುಲ್ ಸಿನಾರಿಯೋಸ್ ಅಂತ ಏನ್ ಬರ್ತಾವ ನೋಡ್ರಿ, ಅವುಗಳನ್ನ ಎಲ್ಲಾನು ನೀವು ಬರಿಬಹುದು. ಕಾಂಟ್ರಿ ಸೈಡ್ ಏರಿಯಾ ಆಗಲಿ ಅಥವಾ ಈ ವಾಟರ್ ರಿಸೋರ್ಸಸ್ ಇದ್ದಂಥ ಪ್ಲೇಸಸ್ ಯಾವ ಟೈಪ್ ಇರ್ತೈತಿ ಅನ್ನೋದ್ರ ಬಗ್ಗೆ ನೀವು ಬರಿತಾ ಹೋಗ್ಬೇಕು. ಇನ್ನು 6 ಅಂತ ಹಾಕಿ ಕೊಟ್ಟ ನೋಡ್ರಿ, ಗಾಂಧಿ ಸೇ ದ್ಯಾಟ್ ಅ ಮಾರಲ್ ಆಕ್ಟ್ ಶುಡ್ ಬಿ ಒನ್ ವಿತೌಟ್ ಅ ಕಂಪಲ್ಷನ್ ಅಂತ ಹೇಳಿ ಕೊಟ್ಟಾನ. ಮಾರಲ್ ಆಕ್ಷನ್ ಲೆಸನ್ಸ್ ಒಳಗಡೆ ಬರುವಂತದ್ದು ಗಾಂಧೀಜಿ ಅವರು ಹೇಳಿರುವಂತದ್ದು. ಮಾರಲ್ ಆಕ್ಷನ್ಸ್ ಯಾವ, ಇಮೋರಲ್ ಆಕ್ಷನ್ಸ್ ಯಾವ, ನಾನ್ ಮಾರಲ್ ಆಕ್ಷನ್ಸ್ ಯಾವ, ನಿಮಗೆ ಗೊತ್ತಿರುವಂತದ್ದು ಕಲ್ತಿರ್ತೀರಿ. ಅದ್ರೊಳಗಡೆ ಬರುವಂತದ್ದು ಯಾವುದು ಅಂತಂದ್ರ ವಿತೌಟ್ ಕಂಪಲ್ಷನ್. ಅಂದ್ರ ಇಲ್ಲಿ ಮೆಕ್ಯಾನಿಕಲ್ ಆಕ್ಟ್ ಅಂಡ್ ಇಂಟೆನ್ಷನಲ್ ಆಕ್ಟ್ ಬಗ್ಗೆ ನೀವು ಬರಿತಾ ಹೋಗ್ರಿ ಅಂತೇಳಿ ಕೊಟ್ಟಿರುವಂತ ಕ್ವಶನ್ಸ್. ಹಂಗಿದ್ರೆ ನೋಡ್ರಿ, ಸ್ವಲ್ಪ ನೋಡ್ತಾ ಹೋಗ್ರಿ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ಸ್ ಬಂದ್ಬಿಟ್ಟು 42 ಕ್ವಶನ್ ನೋಡ್ರಿ. 42 ಕ್ವಶನ್ ನೋಡ್ರಿ. ಆಲ್ ದ ರಿಸರ್ಚ್ ವಿಚ್ ಹಿ ಡಿಡ್ ಇನ್ ಹಿಸ್ ಲ್ಯಾಬ್ರೋಟರೀಸ್ ವಾಸ್ ಮಿಂಟ್ ಟು ಹೆಲ್ಪ್ ಹೀಸ್ ಹ್ಯೂಮನ್ ಬೀಯಿಂಗ್ಸ್ ಎಲಿಸಿಡಿಯೇಟ್ ಅಂತ ಹೇಳಿ ಕೊಟ್ಟಾನೆ. ಯಾವುದು ಇದು ಲೆಸನ್ನು? 4th ಲೆಸನ್. ಫಸ್ಟ್ ಪಾರ್ಟ್ ಒಳಗಡೆ 4th ಲೆಸನ್ ಬರ್ತೈತೆ ನೋಡ್ರಿ, ಲೂಯಿಸ್ ಪಾಶ್ಚರ್ ಆಫ್ ಕಾಂಕರ್ ಆಫ್ ಡಿಸೀಸ್ ಅಂತ ಬರ್ತೈತೆ ನೋಡ್ರಿ. ಇನ್ನು ನೆಕ್ಸ್ಟ್ ಒಂದು ಅದೇ 6 ಅಂತ ಇನ್ನೊಂದು ಕೊಟ್ಟಾರ. ರೈಟ್ ಅ ಶಾರ್ಟ್ ನೋಟ್ ಆನ್ ದ ವ್ಯೂಸ್ ಎಕ್ಸ್ಪ್ರೆಸ್ಡ್ ಬೈ ದ ರೈಟರ್ ಆನ್ ದ ಟ್ರಾಜಿಕ್ ಕಾಮಿಡಿ ಆಫ್ ಡೆವಲಪ್ಮೆಂಟ್, ವೈ ಡಸ್ ಹಿ ಕಾಲ್ ಟ್ರಾಜಿಕ್ ಕಾಮಿಡಿ. ಯಾವುದು? ಸೆಕೆಂಡ್ ಪಾರ್ಟ್ ಒಳಗಡೆ ಇರುವಂತದ್ದು ಕನ್ಸ್ಯೂಮರಿಸ್ಟ್ ಕಲ್ಚರ್ ಏನ್ ಬರ್ತೈತೆ ನೋಡ್ರಿ, ಆ ಲೆಸನ್ಸ್ ಒಳಗಡೆ ಬರುವಂತ ಕ್ವಶನ್ ಇದು. ಇದರ ಆನ್ಸರ್ಸ್ ಅನ್ನ ನಾವು ನೋಡ್ತಾ ಹೋಗೋಣ ಈಗ. ಓಕೆ, 42 ಕ್ವಶನ್ ಫಸ್ಟ್ ಒಂದು ನೋಡ್ತಾ ಹೋಗ್ರಿ. ಇದೇ ಸ್ವಲ್ಪ ಆನ್ಸರ್ ಕರೆಕ್ಟ್ ಇದೆ. ಇನ್ನು ನೆಕ್ಸ್ಟ್ ಒಂದು ಅದೇ 6 ಅಂತೇಳಿ ಕೊಟ್ಟ ನೋಡ್ರಿ, ಟ್ರಾಜಿಕ್ ಕಾಮಿಡಿ ಆಫ್ ಡೆವಲಪ್ಮೆಂಟ್ ಅಂತೇಳಿ. ಓಕೆ, ಇದನ್ನು ಸ್ವಲ್ಪ ಆನ್ಸರ್ ಅನ್ನ ನೀವು ನೋಡ್ತಾ ಹೋಗ್ಬಹುದು. ಇನ್ನು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಪ್ಯಾಸೇಜ್ ಬರ್ತೈತಿ. ಪ್ಯಾಸೇಜ್ ಅನ್ನ ನೋಡ್ತಾ ಹೋಗೋಣ. ಪ್ಯಾಸೇಜ್ ನೋಡ್ರಿ, ಇಲ್ಲೇ 2 4 ಮಾರ್ಕ್ಸ್ ಇರ್ತಾವ. ಸ್ವಲ್ಪ ಯಾವುದೋ ಒಂದು ಪ್ಯಾಸೇಜ್ ಕೊಟ್ಟಾನ, ಭಾಳ ಈಸಿ ಇರುವಂಥದ್ದು 2 ಕ್ವಶನ್ಸ್ ಇರ್ತಾವ. ನಿಮ್ಗೆ ಓದಿ ಅದರ ಅಂಡರ್ಸ್ಟ್ಯಾಂಡ್ ಆಯಿತು ಅಂತಂದ್ರೆ ಬರೀರಿ, ಅಥವಾ ಅರ್ಥ ಆಗಲಿ ಹೋಯ್ತು ಅಂತಂದ್ರೆ ನೀವು ಇಲ್ಲಿ ಇಂಪಾರ್ಟೆಂಟ್ ಇರುವಂಥ ಒಂದು ಕೆಲವೊಂದು ವರ್ಡ್ಸನ್ನು ನೋಡ್ರಿ. ವಾಟ್ ಮೇಡ್ ದೇರ್ ಮೌತ್ಸ್ ಫುಲ್ ಆಫ್ ವಾಟರ್ ಅಂತೇಳಿ ನೋಡ್ಯಾನ. ಅಲ್ಲಿ ಆ ವರ್ಡ್ಸ್ ಎಲ್ಲಿ ಇರ್ತೈತಿ ನೋಡಿಕೊಂಡು ನೆಕ್ಸ್ಟ್ ಒನ್ನ ಆ ಫುಲ್ ಪಾಯಿಂಟ್ದಿಂದ ಆ ಫುಲ್ ಪಾಯಿಂಟ್ ತನಕ ನೀವು ಬರಿಬೋದು. ಯಾರಿಗೂ ಬರದೇ ಇದ್ದವರು, ಯಾರಿಗೆ ಬರ್ತೈತಲ್ಲ ಅದನ್ನು ಡೋಂಟ್ ವರಿ, ನೀವು ಕರೆಕ್ಟಾಗಿ ಓದ್ಕೊಂಡು ಆನ್ಸರನ್ನು ನೀವು ಮಾಡಿರಿ. ನೆಕ್ಸ್ಟ್ ಒಂದು ನೋಡ್ರಿ, ಯಾವುದು 12th ಮೇನ್ ಕೊಟ್ಟಿರುವಂಥದ್ದು ಯಾವುದು ಎಸ್ಸೆ ಬರೀರಿ ಅಂತ ಕೊಟ್ಟಾರ. ಅಡ್ವಾಂಟೇಜಸ್ ಆಫ್ ಟೆಕ್ನಾಲಜಿ ಇನ್ ಇಂಡಿಯಾ. ಈ ಟೆಕ್ನಾಲಜಿಯಿಂದ ಅಡ್ವಾಂಟೇಜಸ್ ಏನೇನಾಗ್ಯಾವ ಪಾಯಿಂಟ್ಸ್ ಮಾಡಿ ಬರಿಬೋದು ಅಥವಾ ಪ್ಯಾರಾಗ್ರಾಫ್ ವೈಸ್ನು ಬರಿಬೋದು. ಇದಕ್ಕೆ ಇಂಟ್ರೊಡಕ್ಷನು, ನೆಕ್ಸ್ಟ್ ಒನ್ನ ಮಿಡಲ್ ಎಕ್ಸ್ಪ್ಲನೇಷನ್ ಬರೀರಿ, ಆಮ್ಯಾಗ ಲಾಸ್ಟ್ ಒನ್ನ ಕನ್ಕ್ಲೂಷನ್ ಬರೆದ್ರೆ ಸ್ವಲ್ಪ ಸುಪೀರಿಯರ್ ಆಗುತ್ತಾ, ಮಾರ್ಕ್ಸ್ ಚೆನ್ನಾಗಿ ಬರ್ಬೋದು. ನೆಕ್ಸ್ಟ್ ಒನ್ನ ಅದರೊಳಗಡೆನ ಬಿ ಕೊಟ್ಟ ನೋಡ್ರಿ, ದ ಹೈ ಕಾಸ್ಟ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಹೈ ಕಾಸ್ಟ್ ಹೆಂಗಾಗುತ್ತಾ ಅದ್ರದ್ದು ರೀಸನ್ಸ್ ಬರೀರಿ. ನೆಕ್ಸ್ಟ್ ಒನ್ನ ಏನೇನು ಮಾಡಬೇಕು, ರೆಮಿಡೀಸ್ ಅಂತೇಳಿ ಕರಿಬೋದು, ಅಥವಾ ನಾವು ಏನು ಮಾಡುವಂಥದ್ದು ಅದನ್ನು ನೀವು ಮೆನ್ಷನ್ ಮಾಡ್ತಾ ಹೋಗ್ರಿ. ಇನ್ನು ನೆಕ್ಸ್ಟ್ ಒಂದು ಲಾಸ್ಟ್ ಮೇನ್ ನೋಡ್ರಿ, ಲೆಟರ್ ರೈಟಿಂಗ್ ಕೊಟ್ಟಿರುವಂಥದ್ದು ಒಂದು ಯಾವುದು ಅಂತಂದ್ರೆ 2 ಏನು ಮಾಡ್ಯಾನ, ಲಾಸ್ಟ್ನೇದು ಕೆಳಗಡೆ ಇರುವಂಥದ್ದು ಇದು. ನೆಕ್ಸ್ಟ್ ಒನ್ನ ಇದು ಅಫಿಷಿಯಲ್ ಲೆಟರ್ ಇರುವಂಥದ್ದು, ಮೇಲ್ಗಡೆ ಇರುವಂಥದ್ದು ಇದು ಪ್ರೈವೇಟ್ ಲೆಟರ್ ಇರುವಂಥದ್ದು.
ಅಂದ್ರೆ ನಿಮಗೆ ಸಂಬಂಧಪಟ್ಟಿರುವಂಥದ್ದು ಆಫೀಸಿಯಲ್ ಲೆಟರನ್ನು ನೀವು ಕರೆಕ್ಟಾಗಿ ಬರೀರಿ. ಅಲ್ಲೇ ಕೊಟ್ಟಾನ ನೋಡ್ರಿ, ಇಮ್ಯಾಜಿನ್ ಯು ಆರ್ ವೀಣಾ ವೇಣುಗೋಪಾಲ್ ಅಂತೇಳಿ ಕೊಟ್ಟಾನ, ನಿಮ್ಮ ಅಡ್ರೆಸ್ಸು ಪ್ರಾಮ್ ಅಡ್ರೆಸ್ಸನ್ನು ಕೊಟ್ಟಾನ. ಹುಡುಗಿಯರಿದ್ರೆ ವೀಣಾ ಬರಿಬೋದು, ಹುಡುಗರಿದ್ರೆ ವೇಣುಗೋಪಾಲ್ ಅಂತ ಬರೋದು. ನಿಮ್ಮ ಪ್ರಾಮ್ ಅಡ್ರೆಸ್ ಒಳಗಡೆ ಗೌರ್ಮೆಂಟ್ ಹೈಸ್ಕೂಲ್ ಮೈಸೂರು ಅಂತ ಬರೋದು. ಯಾರಿಗೆ ಬರೀರಿ ಅಂತ ಕೇಳೋಣ, ದ ಕಮಿಷನರ್ ಅಂತೇಳಿ ಐತೆ ನೋಡ್ರಿ, ದ ಕಮಿಷನರ್ ಟು ಅಡ್ರೆಸ್ ಹಿಂಗೇ ಬರಿಬೇಕು. ಟು ಕೆಳಗಡೆ ದ ಕಮಿಷನರ್ ಆಫ್ ಮೈಸೂರ್ ಅಂತ ಬರೋದು. ನೆಕ್ಸ್ಟ್ ಒನ್ ಏನು ಸಬ್ಜೆಕ್ಟ್ ಏನು ಅಂತ ಕೇಳೋಣ, ಲೈಟಿಂಗ್ ದ ನೀಡ್ ಆಫ್ ಅ ಪಬ್ಲಿಕ್ ಫಾರ್ ಇನ್ ಅವರ್ ಲೊಕ್ಯಾಲಿಟಿ. ಇಲ್ಲಿ ನಿಮ್ಮ ಪ್ರಾಮ್ ಬರೆದಿರ್ತೀರಿ, ಅದನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ. ಈ ಲೈನನ್ನು ನೀವು ಸಬ್ಜೆಕ್ಟ್ ಒಳಗಡೆ ಬರೋದು, ಆಮೇಲೆ ರೆಸ್ಪೆಕ್ಟೆಡ್ ಸರ್ ಅಂತೇಳಿ ಹಾಕಿ ಬರೀರಿ. ಅಲ್ಲಿ ಮುಂದಿನ ಅಲ್ಲಿ ಕೊಡ್ತೀನಿ ಈಗ. ನೆಕ್ಸ್ಟ್ ಒನ್ ಬರುವಂಥದ್ದು, ಇಮ್ಯಾಜಿನ್ ಇವರ ಏನು ರಕ್ಷಾ ಆ್ಯಂಡ್ ರಕ್ಷಿತಾ. ಹುಡುಗರಿದ್ರೆ ರಕ್ಷಾ ಅಂತ ಬರೀರಿ, ಹುಡುಗಿಯರಿದ್ರೆ ರಕ್ಷಿತಾ ಅಂತ ಬರೀರಿ. ಗೌರ್ಮೆಂಟ್ ಹೈಸ್ಕೂಲ್ ಕಾರವಾರ ಅಂತೇಳಿ ಕೊಟ್ಟಾರ. ಹಂಗಿದ್ರೆ ನೀವು ಪ್ರಾಮ್ ಅಡ್ರೆಸ್ ಕೊಟ್ಟಾರ, ಟು ಅಡ್ರೆಸ್ ಯಾರಿಗೆ ಬರೀರಿ ಅಂತ ಕೊಟ್ಟಾರ ಅಂತಂದ್ರೆ ನಿಮ್ಮ ಫ್ರೆಂಡಿಗೆ ಬರೀರಿ. ಇದು ಪ್ರೈವಸಿ ಲೆಟರ್ ಅಂತೇಳಿ ಕರೆಸ್ಕೊಳ್ತೈತಿ. ಹಂಗಿದ್ರೆ ಒಂದು ಪರ್ಸನಲ್ ಲೆಟರ್ ಅಂತೇಳಿ ಅನಿಸ್ಕೊಳ್ತೈತಿ. ನೀವು ಡಿಯರ್ ಫ್ರೆಂಡ್ ಅಂತೇಳಿ ಹಾಕಿ ಬರೋದ್ರೆ ಲಾಸ್ಟ್ ಮುಗಿತು ಸಬ್ಜೆಕ್ಟ. ಆಮ್ಯಾಗ ಇನ್ನೊಂದು ಯಾವುದು ರೆಸ್ಪೆಕ್ಟೆಡ್ ಇವ್ಯಾವು ಹಾಕುವಂಥ ನೆಸೆಸಿಟಿ ಇಲ್ಲ. ಎಸ್, ಇದನ್ನು ನೋಡೋಣ ಈಗ. ಅದಕ್ಕಿಂತ ಸ್ವಲ್ಪ ನೀವು ಏನು ಮಾಡಿರಿ ಅಂತಂದ್ರೆ, LBA ಏನು ಕೊಟ್ಟಾರ ನೋಡು, LBA ಮೇಲ್ಗಡೆನ ಸ್ವಲ್ಪ ಕ್ವಶನ್ಸ್ ರೈಸ್ ಜಾಸ್ತಿ ಆಗ್ತಾ ಇದಾವ. LBA ನೋಡ್ಕೊಡ್ರಿ, ಪರ್ಫೆಕ್ಟಾಗಿ ಓದ್ರಿ. ಆಮ್ಯಾಗ ಪ್ರಿಪರೇಟರಿ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಏನಿದಾವೆ ನೋಡ್ರಿ, ಅವುಗಳನ್ನು ಪರ್ಫೆಕ್ಟ್ ಮಾಡಿರಿ. ಆಮ್ಯಾಗ ಮಾಡೆಲ್ ಕ್ವಶನ್ಸ್ ಪೇಪರ್ ಏನು ಬಿಟ್ಟಾನ ನೋಡ್ರಿ, ಅವುಗಳನ್ನು ಸ್ವಲ್ಪ ಪರ್ಫೆಕ್ಟ್ ಮಾಡಿರಿ. ಇವೆಲ್ಲ ಪರ್ಫೆಕ್ಟ್ ಮಾಡಿದ ಬಳಿಕ ನೀವು ಬ್ಯಾಕ್ ಏನು ಈ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನು ಬರ್ತಾವೆ ನೋಡ್ರಿ, ಒಂದು 3 ರಿಂದ 4 ವರ್ಷ ಭಾಳೇನು ಬೇಡ. ಯಾಕಂದ್ರೆ ಗ್ರಾಮರ್ ಕ್ವಶನ್ಸು ಈ ಸೆಕೆಂಡ್ ಮೇನ್ ಫೇರಿಂಗ್ ಕ್ವಶನ್ಸ್ ಅಂತ ಏನು ಕರಿತೀವಿ ನೋಡ್ರಿ, ಇವು ಸ್ವಲ್ಪ ವಾಪಸ್ ಬರುವಂಥ ಕ್ವಶನ್ಸ್ ಇರ್ತಾವ. ಅವುಗಳನ್ನು ಸ್ವಲ್ಪ ನೋಡ್ತಾ ಹೋಗ್ರಿ, ನೀವು 100% ಮಾಡುವಂಥ ಚಾನ್ಸಸ್ ಇರ್ತೈತಿ. ಅದಕ್ಕಿಂತ ಹೆಚ್ಚಾಗಿ ಸ್ವಲ್ಪ LBA ಕ್ವಶನ್ಸನ್ನು ನೀವು ಜಾಸ್ತಿ ನೋಡ್ತಾ ಹೋಗ್ರಿ. ಅವು ನಿಮ್ಗೆ ಔಟ್ ಮಾಡಲಿಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ಬೋದು. ಆಮ್ಯಾಗ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಫಾಲೋ ಮಾಡಿರಿ. ಮುಂದೆ ಮತ್ತೆ ನೆಕ್ಸ್ಟ್ ಪೇಪರ್ ಸೋಷಿಯಲ್ ಸೈನ್ಸ್ ಪೇಪರ್ ಒಳಗಡೆ, ಆಮ್ಯಾಗ ಇನ್ನೂ ಮತ್ತು ಹಲವಾರು ಎಕ್ಸಾಮ್ಸ್ ನಡೀತಾವ. ಆ ಪೇಪರ್ಸ್ ಒಳಗಡೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪೇಪರನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ ನಾಳೆ ದಿವಸ. ಎಲ್ರಿಗೂ ನಮಸ್ಕಾರ.